ಇವತ್ತು ಬೆಳಿಗ್ಗೆ ಮಾಡಿದಂಥ ಕೆಲವು ಅಲಿಗೇಷನ್ಸ್ಗಳಿಗೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ನಮ್ಮ ಕಡೆಯಿಂದ ಏನು ಎಲ್ಲ ನಡೆದಿದೆ ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಡೋಕ್ಕೆ ಬಂದಿದ್ದೀನಿ. 2023 ಆಗಸ್ಟ್ 31ನೇ ತಾರೀಕು ನಾವು 11 ಗಂಟೆಗೆ ಅವರು ಅಪಾರ್ಟ್ಮೆಂಟ್ಗೆ ಕತೆ ಹೇಳೋಕ್ಕೆ ಹೋಗಿದ್ವಿ. ಅವರ ಅಪಾರ್ಟ್ಮೆಂಟು ಒಳಗಡೆಗೆ ಹೋಗ್ಬೇಕಪ್ಪ ಅಂತಂದರೆ ಒಂದು ಚೆಕಿಂಗ್ ಇರುತ್ತೆ ಅವ್ರದ್ದು ಅಪಾರ್ಟ್ಮೆಂಟ್ ಒಳಗಡೆಗೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ಕಲ್ಲಿ ಟೈಮು ಮತ್ತು ಯಾರ್ಯಾರು ಹೋಗಿದ್ದೀವಿ ಅನ್ನೋದು ಡೀಟೇಲ್ ಇರುತ್ತೆ, ಕಾರ್ ನಂಬರು ಇರುತ್ತೆ. ಅದನ್ನು ಮುಗಿಸ್ಕೊಂಡು ವಾಪಸ್ಸು ಎಷ್ಟು ಗಂಟೆಗೆ ಬಂದ್ವಿ ಅನ್ನೋದನ್ನು ಅದು ರೆಕಾರ್ಡ್ ಆಗಿರುತ್ತೆ. ನಾವು 2 ನಿಮಿಷ ಕತೆ ಹೇಳಿದ್ದೀವ, ಅವರಿಗೆ 2 ಅವರ್ ಕತೆ ಹೇಳಿದ್ದೀವ ಅನ್ನೋದು ಸಾಕ್ಷಿ ಸಮೇತ ಅವರ ಏನು ಸೆಕ್ಯೂರಿಟಿ ಚೆಕ್ಕಲ್ಲಿ ಇರುತ್ತೆ. ಮತ್ತು ಸಾಧ್ಯ ಆದರೆ ಅವರ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಅದು. ಆ ಅಪಾರ್ಟ್ಮೆಂಟಲ್ಲಿ CCTVಗಳು ಸಾಕಷ್ಟು ಇರ್ತವೆ. ಆ ಸಾಕಷ್ಟು CCTVಯಲ್ಲೂ ನಾವು ಅವ್ರಿಗೆ ಎಷ್ಟೊತ್ತು ಕತೆ ಹೇಳಿದ್ದೀವಿ ಮತ್ತು ಅವ್ರ ಜೊತೆಗೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅನ್ನೋದು ರೆಕಾರ್ಡ್ ಆಗಿರುತ್ತೆ. ಅದು ನಾವು ಮುಂದೆ ಯಾವುದೇ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಹೋಗ್ಬೋದು. ನಾವು ಅವರಿಗೆ ರಾಘವೇಂದ್ರ ನಾಯಕ್ ಅವರು ಕಥೆನ ನನಗೆ 2022 ಟೈಮಲ್ಲಿ ನನಗವರು ಒಂದು ಲೈನ್ ಹೇಳಿದ್ರು. ಆ ಲೈನು ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾನು ಡೈರೆಕ್ಟ್ ಮಾಡಿ ಸುಮಾರು ವರ್ಷ ಆಗಿತ್ತು. ನಾನು ಡೈರೆಕ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಕತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಅವ್ರ ಕಥೆನ ಸೆಲೆಕ್ಟ್ ಮಾಡಿಕೊಂಡೆ. ಆ ಕತೆ ನಾವು ಸುಮಾರು ಒಂದು 5-6 ತಿಂಗಳು ವರ್ಕ್ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಆದ ಮೇಲೆ ನಾವು ಡಾರ್ಲಿಂಗ್ ಕೃಷ್ಣ ಅವರಿಗೆ ನಾವು ಆ ಕಥೆನ ಹೇಳಿದ್ವಿ. ಅದಲ್ಲದೆ ಆ ಕಥೆನ ನಾವು ಸುಮಾರು 5-6 ತಿಂಗಳು ವರ್ಕ್ ಮಾಡೋ ಟೈಮಲ್ಲಿ ಸುಮಾರು ಒಂದು 5-6 ಜನ ರೈಟರ್ಸ್ಗಳಿಗೆ ಹೇಳಿದ್ವಿ. ಅದರಲ್ಲಿ ಮೇನು ಆಕಾಶ್ ಶ್ರೀವಾತ್ಸವ್ ಡೈರೆಕ್ಟ್ರು ಒಬ್ರು ಇದ್ದಾರೆ. ಅದ್ರ ಜೊತೆಗೆ ತಮಿಳು ಕೆಲವು ರೈಟರ್ಸ್ ಇದ್ದಾರೆ, ಆಮೇಲೆ ಮತ್ತೆ ಕನ್ನಡದಲ್ಲೂ ಕೆಲವು ರೈಟರ್ಸ್ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ 2-3 ರೀಡಿಂಗು ಆಗಿದೆ ಈ ಕಥೆದು. ಅವರಿಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಹತ್ರ ಹೋಗಿ ನಾವು ಡೀಟೇಲ್ ಆಗಿ ಕತೆ ಹೇಳಿದ್ವಿ. ಆ ಕತೆ ಬಗ್ಗೆ ರಾಘವೇಂದ್ರ ನಾಯಕ್ ಅವರು ಡೀಟೇಲ್ ಆಗಿ ಹೇಳ್ತಾರೆ ನಿಮಗೆ ಏನಾಯ್ತು ಅಂತ. ಅವರ ಏನು ಅವ್ರ ಮುಂದಿನ ಪ್ರಶ್ನೆ ಅವ್ರು ಏನು ಹೇಳಿದ್ದೇನು ಅಂತಂದ್ರೆ, ಸಿನಿಮಾ ಮುಗಿದು ನೋಡ್ಕೊಂಡು ಬಂದು ನಾನು ಕಾಲ್ ಮಾಡಿದೆ 1 ಗಂಟೆಗೆ ಅಂತ ಅವ್ರು ಹೇಳಿದ್ರು. ನಾನು 12:53ಕ್ಕೆ ನಾನು ಅವರಿಗೆ ಓರಿಯನ್ ಮಾಲಲ್ಲಿ ನಾನು 10 ಗಂಟೆ ಶೋಗೆ ನಾನು ಅವ್ರದ್ದು ಬುಧವಾರ ಸಿನಿಮಾ ನೋಡಿದೆ. ಬುಧವಾರ ಸಿನಿಮಾ 10 ಗಂಟೆಗೆ ಶೋ ನೋಡಿ ಪೇಡ್ ಪ್ರೀಮಿಯರಲ್ಲಿ ಸಿನಿಮಾನ ನೋಡಿ ನಾನು ಅವರಿಗೆ 10:53ಕ್ಕೆ ನಾವು ಮಾಡಿರೋ ಕತೆನ ಅವರು ಬಳಸ್ಕೊಂಡಿದಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಮೆಸೇಜ್ ಹಾಕಿದೆ. ನಾನು ಫೋನ್ ಮಾಡಿಲ್ಲ. ಅದು ರೆಕಾರ್ಡ್ ಸಮೇತ ಅವ್ರ ಮೊಬೈಲಲ್ಲೂ ಇರುತ್ತೆ, ನನ್ನ ಮೊಬೈಲ್ ಇರುತ್ತೆ, ಅದು ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ನಾನು 12:53ಕ್ಕೆ ನಾನು ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದೆ. ವಾಯ್ಸ್ ಮೆಸೇಜ್ ಹಾಕಿದ್ದ ತಕ್ಷಣನೇ ನನಗೆ ಕಾಲ್ ಮಾಡಿದ್ರು. ಅವರು ತಕ್ಷಣನೇ ಕಾಲ್ ಮಾಡಿದ್ರು. ನಾನು ಅದರಲ್ಲಿ ಹೇಳಿದ್ದೆ ವಾಯ್ಸ್ ಮೆಸೇಜಲ್ಲಿ, ನಿಮ್ಮ ಸಿನಿಮಾ ನಾನು ನೋಡಿದೆ, ಸಿನಿಮಾ ಚೆನ್ನಾಗಿದೆ, ನಿಮಗೆ ಒಳ್ಳೇದಾಗಲಿ. ಆದರೆ ನಾವು 2023ಯಲ್ಲಿ ಬಂದು ನಿಮಗೊಂದು ಕತೆ ಹೇಳಿದ್ದೀವಿ. ಆ ಕತೆಯ ಕೋರ್ ಪಾಯಿಂಟು ಅಂದರೆ ಆತ್ಮ ಅನ್ನೋದು ಏನಿರುತ್ತೆ ಅದನ್ನು ಬಳಸ್ಕೊಂಡು ನೀವು ಸಿನಿಮಾನ ಮಾಡಿದ್ದೀರಾ. ಸೆಕೆಂಡ್ ಹಾಫು ಇಂಟ್ರೋ ಬ್ಲಾಕಿಂದ ಹಿಡಿದು ಸಿನಿಮಾ ಕ್ಲೈಮ್ಯಾಕ್ಸ್ ಆಗೋವರೆಗೂ ನಾವೇನು ನಿಮ್ಮ ಕತೆ ಹೇಳಿದ್ದೀವಿ ಆ ಕಥೆನ ಸಂಪೂರ್ಣ ನೀವು ಇದರಲ್ಲಿ ಬಳಸ್ಕೊಂಡಿದ್ದೀರಾ. ಕೋರ್ ಪಾಯಿಂಟು, ಸೀನ್ಸ್ ಅಂತ ಹೇಳ್ತಾ ಇಲ್ಲ, ಅದರ ಆತ್ಮನ ನೀವು ಬಳಸ್ಕೊಂಡಿದ್ದೀರಾ ಅಂತ ನಾನು ಅವ್ರಿಗೆ ಅಲಿಗೇಷನ್ ಮಾಡಿದೆ. ನಾನು ಕೇಳಿದ್ದೆ ನೆನಪಿಲ್ಲಲ್ಲ ಅಂತ 1-2 ಸತಿ ಹೇಳಿದ್ರು. ನಾನು ಡೇಟ್ ಸಮೇತ ಹೇಳಿದಾಗ ಹೌದೌದು ಬಂದಿದ್ದೀರ, ಅದು ಯಾವುದೋ ಒಂದು ಕತೆ ಹೇಳಿದ್ರಿ, ನಾವು ಅದನ್ನು ಬಳಸ್ಕೊಂಡಿಲ್ಲ ಅಂತ ಅವರು ಹೇಳಿದರು. ಅಷ್ಟಕ್ಕೆ ಅದು ಕಾಲ್ ಮುಗೀತು. ನೆಕ್ಸ್ಟ್ ಡೇ ಇತ್ತು, ನಾನು ಪ್ರೂಫ್ ಸಮೇತ ನಾನು ಅವ್ರಿಗೆ ಕಳಿಸ್ದೆ. 2023 ಡಿಸೆಂಬರಲ್ಲಿ ನಾವು ಡೈಲಾಗ್ ರೈಟರ್ ರಘು ನಿಡುವಳ್ಳಿ ಅವರಿಗೆ ನಾವು ಮೇಲ್ ಮುಖಾಂತರ ಅವರಿಗೆ ನಾವು ಇಡೀ ಸ್ಕ್ರಿಪ್ಟನ್ನು ನಾವು ಅವ್ರಿಗೆ ಕಳಿಸಿದ್ವಿ. ಆ ಮೇಲ್ ಡೀಟೇಲು ನಾನು ಅವ್ರಿಗೆ ಕಳಿಸ್ದೆ. ಮೇಲಲ್ಲಿ ಇವರು ನನಗೆ ಕಳಿಸಿರೋ ಡೀಟೇಲ್ ಕಳಿಸಿದ್ರು, ಸಿನಾಪ್ಸಸ್ ಜೊತೆಗೆ ಅದರದ್ದು ಕತೆ ಜೊತೆಗೆ, ಮತ್ತು ಆ ಕತೆಗೆ ನಮಗೆ ಇನ್ಸ್ಪೈರ್ ಆಗಿರುವಂಥ ಒಂದು ಇನ್ಸಿಡೆಂಟ್ ಸಮೇತ ಇವರು ನನಗೆ ಸಿನಾಪ್ಸಸ್ಸು ಮತ್ತು ಮೇಲ್ ಕಳಿಸಿರುವಂಥ ಡೀಟೇಲು ಕಳಿಸಿದ್ರು. ನಾನು ಅವ್ರಿಗೆ ಫಾರ್ವರ್ಡ್ ಮಾಡಿ ವಾಯ್ಸ್ ಮೆಸೇಜ್ ಹಾಕಿದೆ. ಮತ್ತೆ ತಿರ್ಗಾ ಅವರು ಕಾಲ್ ಮಾಡಿದ್ರು, ಇಲ್ಲ ನಾನು ಬಳಸ್ಕೊಂಡೇ ಇಲ್ಲ ಅಂತ. ನಾನು ಹೇಳಿದೆ, ನೋಡು
ಡಾರ್ಲಿಂಗ್ ಕೃಷ್ಣ ಅವರೇ, ನಾನು ನೀವು 2013ರಿಂದ ನಾವು ಪರಿಚಯ. ತುಂಬ ಒಂದು ದೊಡ್ಡ ಲಾಂಗ್ ರಿಲೇಷನ್ಶಿಪ್ ಇದೆ. ನಿಮ್ಮ ಮನಸಾಕ್ಷಿ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತಂದೆ. ಇಲ್ಲ, ನನ್ನ ಮಗಳ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಹೆಂಡತಿ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ದೇವ್ರನ್ನ ತುಂಬ ನಂಬ್ತೀರಾ, ನೀವು ದೇವ್ರನ್ನ ನಂಬೋದಾದ್ರೆ ನಾನು ಹೆಂಡತಿ ಮತ್ತು ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಕಥೆನ ನಾನು ಬಳಸ್ಕೊಂಡಿಲ್ಲ ಅಂತಂದ್ರು. ಆಯ್ತು, ನಿಮ್ಮ ಆತ್ಮಸಾಕ್ಷಿಗೆ ಈ ವಿಷಯನ ಇದನ್ನ ಬಿಟ್ಬಿಡ್ತೀನಿ ಅಂತ ನಾನು ಶುಕ್ರವಾರ ನಾನು ಈ ವಿಷಯನ ಬಿಟ್ಟೆ. ನಾನು ಅಲ್ಲಿಗೆ ಆಯ್ತು, ಸರಿ, ನಿಮ್ಮ ಆತ್ಮಸಾಕ್ಷಿನೇ ಒಪ್ಕೊಳ್ಳಲ್ಲ ಅಂತಂದ್ಮೇಲೆ ಸರಿ, ಇದಕ್ಕೆ ಮೇಲೆ ನಿಮ್ಮ ಜೊತೆಗೆ ವಾದ ಮಾಡಿ ಮತ್ತು ನಿಮಗೆ ಪದೇ ಪದೇ ಅದನ್ನ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಅದನ್ನ ಬಿಟ್ಟೆ. ಅದಾದ್ಮೇಲೆ ನಂದು ಏನು ಅಂದ್ರೆ, ಇವ್ರ ಹತ್ರ ಕಥೆಯ ರೈಟ್ಸ್ ನನ್ನ ಹತ್ರ ಇದೆ. ಅಂದ್ರೆ ಅದಕ್ಕೆ ರೈಟಿಂಗ್ಗೆ ಮತ್ತು ಎಲ್ಲದಕ್ಕೂ ಇವ್ರಿಗೆ ರೆಮ್ಯುಂಡೇಷನ್ ನಾನು ಪೇ ಮಾಡಿದ್ದೀನಿ. ಜಿ ಸಿನಿಮಾಸ್ ಪರವಾಗಿ ಈ ಕಥೆನ ನಾನು ತಗೊಂಡಿದ್ದೀನಿ. ಆದ್ರಿಂದ ನಾನು ಇಷ್ಟನ್ನ ನಾನು ಮಾಡಿ ನಾನು ಮುಗಿಸಿದೆ. ಆಯ್ತು, ಸರಿ, ಡಾರ್ಲಿಂಗ್ ಕೃಷ್ಣ ಸುಮಾರು ವರ್ಷದಿಂದ ನನಗೆ ಪರಿಚಯ ಇರೋ ವ್ಯಕ್ತಿ ಮತ್ತು ನನ್ನ ಫ್ರೆಂಡು ಅಂತ ನಾನು ಅದನ್ನು ಬಿಟ್ಟೆ. ಆದ್ಮೇಲೆ ಒಬ್ಬ ರೈಟರ್ ಆಗಿ ಅವರಿಗೆ ಒಂದು ತವಕ ಇರುತ್ತೆ. ಅದಾದ್ಮೇಲೆ ಏನು ನಡೀತು ಅನ್ನೋದನ್ನ ರಾಘವೇಂದ್ರ ನಾಯಕ್ ಅವರು ಹೇಳ್ತಾರೆ. ನಾನು ಅಲ್ಲಿಂದ ಕಂಟಿನ್ಯೂ ಹೇಳ್ತೀನಿ, ಯಾಕಂದರೆ ಅದಾದಮೇಲೆ ನನಗೆ ಆ್ಯಕ್ಚುಲಿ ನನ್ನ ಸರ್ಕಲಲ್ಲಿ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿತ್ತು. ಯಾಕಂದರೆ ತುಂಬ ಜನ ಫೋನ್ ಮಾಡಿ ನನಗೆ ಸ್ಯಾಟರ್ಡೇ ನೀನು ಹೇಳಿದ ಕತೆ ಇದೆ ಸೆಕೆಂಡ್ ಹಾಫಲ್ಲಿ ಅದೇ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾನು ಕೃಷ್ಣ ಅವ್ರಿಗೆ ಕತೆ ಹೇಳಿದ್ದು ನಾನು ಶೇರ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಡೈಲಾಗ್ ರೈಟ್ರಿಗೆ ಗೊತ್ತು, ಅವ್ರಿಗೆಲ್ಲ 5-6 ವರ್ಷದ ಹಿಂದೆನೇ ಗೊತ್ತು ಆ ಕತೆ. ಗುರು ಸರ್ಗೆ ನಾನು ಯಾವಾಗ ಹೇಳಿದ್ದೀನಿ ಅದಕ್ಕೆ ಮುಂಚೆನೇ ಅದು 2-3 ಸಲ ನಾನೇ ಸಿನಿಮಾ ಮಾಡಬೇಕಂತ ಹೋಗಿದ್ದೀನಿ. ನಿಮ್ಮ ಒಬ್ಬ ಜರ್ನಲಿಸ್ಟ್ ಅವ್ರಿಗೂ ಕೂಡ ತುಂಬ ಗೊತ್ತು, ನಾನು ಅವ್ರ ಹೆಸರು ಹೇಳಲ್ಲ, ಅವ್ರು ನಿಮಗೆ ಗೊತ್ತಿರುತ್ತೆ, ನಂಗೆ ತುಂಬ ಆತ್ಮೀಯರವರು. ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಜೊತೆ ಮೀಟ್ ಮಾಡಿಸಿ ಅದೇ ಕತೆ ನಾನು ಹೇಳಿದ್ದೀನಿ ಒಂದು 6-7 ಇಯರ್ಸ್ ಬ್ಯಾಕು. ಸೊ ಅವರೆಲ್ಲ ಹೇಳಿದಾಗ ನಂಗೆ ಬೇಸರ ಆಗಿ, ಒಬ್ಬ ರೈಟ್ರು ಒಂದು ಕಥೆನ ಹಿಂಗೆ ಈಸಿಯಾಗಿ ಬ್ರೀಚ್ ಮಾಡ್ತಾರೆ ಅನ್ನೋದು ಬೇಜಾರಲ್ಲಿ ನಾನೊಂದು ಇಂಡೈರೆಕ್ಟಾಗಿ ಯಾರು ಹೆಸರನ್ನ ಹೇಳಿದೆ ನಾನು ಒಂದು ಪೋಸ್ಟ್ ಮಾಡಿದ್ದೆ ಸಂಡೇ. ಸೊ ಅಂದರೆ ಹೆಂಗೆ ನಾವು ಪ್ರಿಕಾಷನ್ಸ್ ತಗೋಬೇಕು ಒಂದು ಕಥೆನ ಒಬ್ರಿಗೆ ಹೇಳಬೇಕಾದ್ರೆ. ಅಂದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ನಾವೊಂದು ಅವತ್ತು ನಮ್ಮ ಹತ್ರ ವಾಯ್ಸ್ ರೆಕಾರ್ಡರ್ ಒಂದು ಇದ್ದಿದ್ರೆ, ನಾನೀಗ ಅಂದರೆ ಕತೆ 1.5-2 ಗಂಟೆ ನಾನು ನರೇಟ್ ಮಾಡಿದ್ದೀನಿ ಅವ್ರಿಗೆ. ಅದಕ್ಕೆ ಮುಂಚೆ ಮಾತಾಡಿದ್ದು, ಅದಾದಮೇಲೆ ಕತೆ ಮೇಲೆ ಡಿಸ್ಕಷನ್ ಆಗಿದೆ, ಎಲ್ಲ ಅದರಲ್ಲಿ ರೆಕಾರ್ಡ್ ಆಗ್ತಿತ್ತು. ಸೊ ಅದರಿಂದ ಈಸಿಯಾಗಿ ನಾವು ಅದನ್ನು ಇದು ಮಾಡ್ಬೋದಿತ್ತು. ಅದರಿಂದ ನಾನು ಬೇಸರವಾಗಿ ಅದೆಲ್ಲ ಡೀಟೇಲ್ ಏನೇನು ಮಾಡ್ಬೋದು, SWL ರಿಜಿಸ್ಟ್ರೇಷನ್ ಮಾಡಬೇಕು, ಪ್ರತಿ ಹಂತದ ಕಥೆಯನ್ನು ನಾವು ಮೇಲ್ ಮಾಡ್ಕೋಬೇಕು. ಸೊ ಎಲ್ಲರಿಗೂ ಒಂದು ಮಾನದಂಡ ಆಗಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ನೋವಿಂದ ಮೇಲ್ ಮಾಡಿದ್ದು. ಆ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಮೇಲೆ ಅದನ್ನು ಡಾಟ್ ಕನೆಕ್ಟ್ ಮಾಡಿಕೊಂಡು ಯಾರಿಗೆ ನಾನು ಹೇಳಿದ್ದು ಅನ್ನೋದೆಲ್ಲ ಕನೆಕ್ಟ್ ಆಯಿತು. ಆಮೇಲೆ ತುಂಬ ಜನ ಮೀಡಿಯಾದವರು ಮತ್ತು ನನಗೆ ತಂತ್ರಜ್ಞರು, ಡೈರೆಕ್ಟ್ರುಗಳು, ತುಂಬ ಜನ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಕೂಡ, ನಿಮ್ಗೆ ಅನ್ಯಾಯ ಆಗಿದೆ, ನೀವು ಡೈರೆಕ್ಟಾಗಿ ಹೇಳಿದ್ರು ತಪ್ಪಿಲ್ಲ, ನೀವು ಹಿಂಗೆ ಕಲ್ಲು ಹೊಡೆದು ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅದು ಬೇರೆ ಇದಾಗುತ್ತೆ, ಏನು ಆಗಲ್ಲ, ಅದು ನಿಮ್ದು ಅರಣ್ಯ ರೋದನ ಥರ ಆಗ್ಬಿಡುತ್ತೆ ಅನ್ನೋ ಥರದಲ್ಲಿ ಹೇಳಿದ್ರು. ಸೊ ಇರಲಿ, ನನಗೇನು ಭಯ ಇಲ್ಲ ಅನ್ನೋ ಥರದಲ್ಲಿ ನಾನು ಏನಾಯಿತು ಅನ್ನೋದು ತುಂಬ ಸಭ್ಯ ಭಾಷೆಯಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ನಾನು ಬರೆದೆ. ದಿಸ್ ಈಸ್ ಹ್ಯಾಪಂಡ್, ನಾನು ಯಾವಾಗ ಗುರುದೇಶ್ ಪಾಂಡೆ ಅವ್ರಿಗೆ ಹೇಳಿದೆ ಅಲ್ಲಿಂದ ಏನಾಯಿತು ಅನ್ನೋದನ್ನು, ಅವ್ರು ಏನು ಹೇಳಿದ್ರು ಅದೇ ಸೇಮ್ ಡೇಟಲ್ಲಿ ಏನಾಯಿತು ಅನ್ನೋದನ್ನು ನೀಟಾಗಿ ಬರೆದೆ. ಅದಾದಮೇಲೆ ನಿಮಗೆ ಗೊತ್ತು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿ. ಸೊ ಅದಾದಮೇಲೆ ನನಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೇಬೇಕೀಗ, ನಾನು ಕತೆ ಅಂತ ನಾನು ಹೇಳಿದ ಮೇಲೆ. ಸೊ ಅದ್ರ ಮೇಲೆ ನಾವು ಚೇಂಬರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಸೊ ಅದ್ರ ಮೇಲೆ ನಮ್ಮ ಮೇಲೆ ಏನು ಡಿಫಾಮೇಷನ್ ಕೇಸ್ ಹಾಕ್ತಾರೆ ಅಂತೆಲ್ಲ ಬಂತು. ಸೊ ಆ ಥರದ್ದೆಲ್ಲ ಏನೇನೋ ಇನ್ಸಿಡೆಂಟ್ ಆಯಿತು. ಸೊ ಅದನ್ನ ಆದಮೇಲೆ ಈಗ ಇವತ್ತು ಅವರು ಪ್ರೆಸ್ ಮೀಟು, ನಾವು ವೆಯ್ಟ್ ಮಾಡ್ತಿದ್ವಿ ಏನು ಹೇಳ್ಬೋದು ಅವ್ರ ಕಡೆಯಿಂದ ಅಂತ. ಬಟ್ ಇಡೀ ಪ್ರೆಸ್ ಮೀಟ್ ನಾನು ನೋಡಿದಾಗ ಅವರು ಕತೆ ನಾನು ಹೇಳಲಿಲ್ಲ ಅಥವಾ ನಮ್ಮಿಂದ ಇನ್ಸ್ಪೈರ್ ಆಗಿಲ್ಲ ಅನ್ನೋದಕ್ಕೆ ಅವ್ರು ಏನು ಡಿಫೆಂಡ್ ಮಾಡ್ಕೊಂಡಿಲ್ಲ. ತುಂಬ ಉಡಾಫೆ ಆಗಿ, ತುಂಬ ವ್ಯಂಗ್ಯವಾಗಿ ಮಿಸ್ಟರ್ ಲೆಜೆಂಡರಿ ರೈಟರ್, ಮಿಸ್ಟರ್ ಲೆಜೆಂಡರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂತ ಏನೇನೋ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲಿಗೇಷನ್ ಮಾಡೋಕ್ಕಾದ್ರು. ಇಲ್ಲ, ನಾವು ಮುಂಚೆನೇ ಬರ್ದಿದ್ದೀವಿ ಅದನ್ನು, ಅಂದರೆ ಏನಾದ್ರು ಡಾಕ್ಯುಮೆಂಟೇಶನ್ ತೋರಿಸಿದ್ರೆ ನಾವು ಅದನ್ನು ಓಕೆ ಅಪ್ಪ ಒಪ್ಕೊಬೋದಿತ್ತು, ನಾನು ಸಾರಿ ಕ್ಷಮೆನೂ ಕೇಳ್ತಾ ಇದ್ದೆ. ಅವ್ರು ಮುಂಚೆ ನಾವೇ ಅದೇ ಸ್ಟೋರಿ ಲೈನ್ ಮೇಲೆ ಬರ್ದಿದ್ದಾರೆ ಅಂತ ಆ ಥರದವ್ರಿಗೆ ಏನೂ ಮಾಡಲಿಲ್ಲ. ಸೊ ಆಮೇಲೆ ನನ್ನ ಮೇಲೆ ತುಂಬ ಇದನ್ನು ಆರೋಪ ಮಾಡಿದರು. ನಾನು ಅದನ್ನು ಫಸ್ಟಿಂದ ನಾನು ಹೇಳ್ಕೊಂಡು ಬರ್ತೀನಿ, ಒಂದಷ್ಟು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅವ್ರು ಮೇಜರ್ ಹೇಳಿದ್ದು ಒಂದು ಮೋರ್ ದೆನ್ 10 ಟೈಮ್ಸ್ ಅವರು ಹೇಳಿದ್ದಾರೆ ಗೂಗಲಿಂದ ಕದ್ದಿದ್ದಾರೆ ಅಂತ. ಆಮೇಲೆ ಅಲ್ಲಿ ಕೂಡ ಅವರು ಒಂದು ಏನು ಹೇಳಿದ್ದಾರೆ ಅಂದರೆ, ಇವ್ರು ಬಂದು ನನ್ನ ಕತೆ ಹೇಳಿದ್ದಾರೆ, ಕತೆ ಹೇಳಿ ನನಗೆ ಇಷ್ಟ ಆಗಿದೆ ಅಂತಲೂ ಹೇಳಿದ್ದಾರೆ. ಅಂದರೆ ಅವರು ಕತೆ ಹೇಳಿಲ್ಲ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2-3 ನಿಮಿಷ ಕತೆ ಹೇಳಿದ್ದಾರೆ. ಗೂಗಲಲ್ಲಿ ಏನೋ ಒಂದು ತೆಗೆದು ಯಾವುದೋ ಸುಪ್ರೀಂ ಕೋರ್ಟ್ ಕೇಸ್ ಮೇಲೆ 2011 ಕೇಸ್ ಮೇಲೆ ಇದು ತೋರಿಸಿ 2-3 ನಿಮಿಷ ಕತೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ ಸರ್, ಆಲ್ರೆಡಿ ಹೇಳಿದ್ದಾರೆ. ನಾವು 1.5 ಗಂಟೆ ಮಿನಿಮಮ್ ನಾವು ಅಲ್ಲಿ ಅವ್ರಿಗೆ ನರೇಷನ್ ಕೊಟ್ಟಿದ್ದೀನಿ, ಯಾಕಂದರೆ ಅಷ್ಟೊಂದು ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಆಗಿತ್ತು. ಸೊ ಡೀಟೇಲಾಗಿ ಹೇಳಿ. ಸೊ ನಾನು ಅವರಿಗೆ ಈ ಸುಪ್ರೀಂ ಕೋರ್ಟ್ ಕೇಸ್ ಇದೆ ಸರ್, ಇದ್ರದ್ದು
ಪಾಯಿಂಟ್ ಮೇಲೆ ನಾವು ಅದನ್ನ ಡೆವಲಪ್ ಮಾಡಿದ್ದು ಅನ್ನೋದು. ಸೊ ಗೂಗಲಿಂದ ಕದಿಯೋ ಅವಶ್ಯಕತೆ ಇಲ್ಲ. ಒಬ್ಬ ನಿರ್ದೇಶಕನಿಗೆ ಒಂದು ಕತೆ ಯಾವ ಇನ್ಸಿಡೆಂಟ್ ಮೇಲೆ ಹುಟ್ಟುತ್ತೆ, ಸೊ ಅಂದ್ರೆ ಯಾವುದೋ ಒಂದು ಘಟನೆ ಮೇಲೆ ಹುಟ್ಟುತ್ತೆ, ನಮ್ಮ ಜೀವನದಲ್ಲಿ ನಡೆದಿರೋ ಯಾವುದೋ ಘಟನೆ ಮುಟ್ಟುತ್ತೆ, ಯಾವುದೋ ಒಂದು ಕ್ರೈಮ್ ಮೇಲೆ ಹುಟ್ಟುತ್ತೆ. ನೂರಾರು ಕೇಸ್ಗಳ ಮೇಲೆ ಸಿನಿಮಾ ಮಾಡಿದ್ದಾರೆ. ನೀವು ಅವ್ರ ಸಿನಿಮಾ ಜೊತೆ ರಿಲೀಸ್ ಆಗಿರೋ ದುರಂಧರ್ ಸಿನಿಮಾ ತಗೊಂಡ್ರು ಕೂಡ ಅದು ಕೂಡ ನೂರಾರು ಒಂದು 50-60 ಇನ್ಸಿಡೆಂಟ್ಗಳ ಮೇಲೆ ಸಿನಿಮಾ ಮಾಡಿದ್ದು. ನೀವು ಯೂಟ್ಯೂಬಲ್ಲಿ ಹೋದ್ರೆ ಪಾಕಿಸ್ತಾನದಲ್ಲಿ ಏನಾಯ್ತು, ಯಾರ್ಯಾರು ನೋಡ್ದಾಕಿದ್ರು, ಅಲ್ಲಿ ಯಾರ್ಯಾರು ಮರ್ಡರ್ ಆಯಿತು, ಸೊ ಅದನ್ನೇ ಅವನು ಇಟ್ಕೊಂಡು ಕತೆ ಕಟ್ಟಿ ಮಾಡಿರೋದು. ಸೊ ನಾವು ಒಂದು ಕೇಸ್ ಮೇಲೆ ಕತೆ ಕಟ್ಕೊಂಡು ಮಾಡಿದ್ದು. ಆಮೇಲೆ ನನಗೆ ಅದನ್ನ ಹೈಡ್ ಮಾಡೋ ಉದ್ದೇಶ ಇದೆ, ನಾನು ಹೀರೋಗೆ ಅದನ್ನ ಹೇಳ್ತಾನೆ ಇರಲಿಲ್ಲ. ಸೊ ಅವರಿಗೂ ಅದನ್ನ ತೋರಿಸಿದೀನಿ ನಾವು, ಅವರೇ ಅದನ್ನ ಇವತ್ತು ನಮಗೆ ಅದನ್ನ ಹೇಳ್ತಾ ಇದ್ರು. ಸೊ ಅದ್ರ ಉದ್ದೇಶ ಎಲ್ಲ ಹೈಡ್ ಮಾಡೋದೇನಿಲ್ಲ. ಆಮೇಲೆ ನಾವು ಸ್ಕ್ರೀನ್ ಪ್ಲೇಲೆ ಎಂಡ್ ಸ್ಕ್ರೋಲಿಂಗ್ ಟೈಟಲ್ಲೇ ಅದನ್ನೆಲ್ಲ ಡೀಟೇಲ್ ಬರ್ತಿದ್ದೀವಿ ನಾವು. ಅದು ನಮ್ಮ ಡಾಕ್ಯುಮೆಂಟೇಶನ್ ಇದೆ 3 ವರ್ಷ. ಇದರಲ್ಲಿ ಎಂಡ್ ಟೈಟಲ್ ಸ್ಕ್ರೋಲ್ ಆಗುತ್ತೆ, ಅದು ಈ ಕೇಸ್ ಹಿಂಗಾಗಿದೆ, ಆಮೇಲೆ ಬಯೋಲಾಜಿಕಲ್ ಪೇರೆಂಟ್ಸ್ ಇದ್ರ ಮೇಲೆ ಬೇರೆ ಏನೇನು ಕೇಸ್ ಆಗಿದೆ, ಯಾವ ಇಸ್ವಿಯಲ್ಲಿ ಏನು ಕೇಸು, ಸುಪ್ರೀಂ, ಇದೆಲ್ಲ ಡೀಟೇಲ್ ಪೇಪರ್ ಕಟ್ಟಿಂಗ್ಸು ನಾವು ಅದೆಲ್ಲ ಎಂಡ್ ಟೈಟಲ್ ತೋರಿಸೋ ಉದ್ದೇಶನೂ ಇದೆ. ಸೊ ಅದರಲ್ಲಿ ಏನೂ ಇಲ್ಲ, ಅವ್ರು ಹೇಳೋ ಆರೋಪದ ಮೇಲೆ ಅದಕ್ಕೆ ಏನೂ ಇಲ್ಲ. ಸೊ ಆಮೇಲೆ ಇನ್ನೊಂದು ಏನು ಅಂದರೆ, ಅವರು ನಮ್ಗೆ ಹೇಳಿದ್ರು ಇನ್ನೊಂದೇನಂದ್ರೆ ಕತೆ ನಾವು ಅದನ್ನ ಮಾಡಲಿಲ್ಲ ಅಂತ. ಆವಾಗ ಕತೆ ಹೇಳಿದ ಮೇಲೆ ಅವರು ಒಂದೇ ವಿಚಾರ ಮಾತಾಡಿದ್ದು, ನಾವು ಒಂದು ಮಗು ಮೇಲೆ ಕತೆ ಮಾಡ್ಕೊಂಡಿದ್ವಿ, ಲವ್ ಮಾಕ್ಟೇಲ್ 3. ಯಾಕಂದ್ರೆ 2 ಮಗು ಕಾನ್ಸೆಪ್ಟ್ ಮೇಲೆ ಸಿನಿಮಾ ಆಗೋದ್ರಿಂದ ಸೊ ಕ್ಲಾಶ್ ಆಗುತ್ತೆ, 2 ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿರಲ್ಲ. ಆಲ್ರೆಡಿ ನಾವು ಅದು ಅವ್ರದ್ದು ಗೊತ್ತು, ಪಾರ್ಟ್ 3 ಆಗಿರೋದ್ರಿಂದ, ಅದು ಸೆಕೆಂಡ್ ಪಾರ್ಟ್ ಮಗು ಮೇಲೆ ಎಂಡ್ ಆಗಿರೋದ್ರಿಂದ ನಾವು ದಟ್ಸ್ ಫೈನ್, ಓಕೆ, ಅವರು ಅದು ಮಗು ಮೇಲೆನೆ ಕತೆ ಮಾಡಬೇಕು ಅವರು ಥರ್ಡ್ ಪಾರ್ಟು. ಸೊ ಆ ಕಾರಣಕ್ಕೆ ಅವರು ಇದನ್ನ ಮಾಡಲ್ಲ ಅಂತ ಹೇಳಿದ್ರು ಅಂತ ನಾವು ಬಂದಿದ್ದೀವಿ. ಸೊ ಮಗು ಮೇಲೆ ಕಥೆಯಿಂದ ಮಾತ್ರಕ್ಕೆ ನಾವು ಹೇಳಿದ ಕಥೆನೇ ಆಗ್ಬೇಕಂತ ಏನಿಲ್ಲ. ಮಗುನೀಗ ಅನಾಥಾಶ್ರಮದಿಂದ ತಗೊಂಡ ಮೇಲೆ ಅವ್ರು ಏನಾದ್ರು ಕತೆ ಮಾಡ್ಬೋದು. ಅಂದ್ರೆ ಮಗುನ ಡೆವಲಪ್ ಆಗುತ್ತೆ, ಅಥವಾ ಮಗುನ ಯಾರೋ ಕಿಡ್ನಾಪ್ ಮಾಡ್ತಾರೆ, ಅಥವಾ ಮಗುಗೆ ಯಾವುದೋ ಕಾಯಿಲೆ ಬರುತ್ತೆ, ಅಥವಾ ಏನೋ ಮಗು ಜೊತೆ ಟ್ರಾವೆಲ್ ಹೋಗ್ತಾರೆ. ದೇರ್ ಆರ್ ಸೋ ಮೆನಿ, ಮಗು ಮೇಲೆ ತುಂಬಾ ಕಥೆಗಳು ಬಂದಿದೆ. ಸೊ ನಮ್ಗೇನು ಅಂದ್ರೆ ನಾವು ಕತೆ ಹೇಳಿದ ಮೇಲೆ ಈ ಥರದೆಲ್ಲ ಆಗಿರೋದ್ರಿಂದ ನಮಗೆ ಅದು ಅನುಮಾನ ಬಂದಿದೆ. ಆಮೇಲೆ ಏನು ನಾವು ಸ್ಟೋರಿ ಸ್ಟ್ರಕ್ಚರ್ ಹೇಳಿದ್ದೀವಿ, ಕಂಪ್ಲೀಟ್ ಸ್ಟೋರಿ ಸ್ಟ್ರಕ್ಚರ್ ಅದ್ರ ಮೇಲೆ ಇದೆ, ಅದರಲ್ಲಿ ಯಾವುದೇ ಇದಿಲ್ಲ. ಅಲ್ಲಿ ಯಾವುದೋ ಒಂದು ಸೀನು ಹಾಗೆ ಪ್ರಶ್ನೆನೇ ಬರಲ್ಲ. ಒಂದಷ್ಟು ಸೀನು ಅವ್ರ ಪಾತ್ರಧಾರಿ ಸೆಕೆಂಡ್ ಪಾರ್ಟಲ್ಲಿ ಏನು ಬಂದಿದೆ ಅದು ಇಟ್ಕೊಂಡು ಅವ್ರು ಮಾಡ್ಕೊಂಡಿರ್ಬೋದು. ನಾನು ನಿಮಗೆ ಕಥೆನೇ 5 ನಿಮಿಷದಲ್ಲಿ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ನೀವೆಲ್ಲ ಆಲ್ಮೋಸ್ಟ್ ಆ ಸಿನಿಮಾದಲ್ಲಿ ನೋಡಿದ್ದೀರಾ. ಅದರಲ್ಲಿ ಏನು ನಮಗೆ ಹೇಳೋಕ್ಕೆ ಇದಿಲ್ಲ, ಅಂದರೆ ನಿಮ್ಗೆ ಈಸಿಯಾಗಿ ಅವರು ಏನು ಲಿಫ್ಟ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಅದರಲ್ಲಿ ಏನು ಇದೇ ಇಲ್ಲ. ಸೊ ಇದಾದ್ಮೇಲೆ ಅವರು ಆಮೇಲೆ ಹೇಳ್ತಾರೆ, ಅಂದರೆ ನೀವು ಕೋರ್ಟ್ ರೂಮ್ ಡ್ರಾಮಾ, ಸೈಕೋ ಥ್ರಿಲ್ಲರು, ಯಾರಿಗೋ ಕ್ಯಾನ್ಸರ್ ಇರುತ್ತೆ, ಒಂದು ಆರ್ಟಿಸ್ಟ್ ಕ್ಯಾನ್ಸರ್ ಇದ್ಮೇಲೆ ಇನ್ಯಾರು ಸಿನಿಮಾ ಮಾಡಬಹುದಾ, ಇವ್ರೇನು ಪೇಟೆಂಟ್ ತಗೊಂಡಿದ್ದಾರೆ ಕೋರ್ಟ್ ರೂಮ್ ಡ್ರಾಮಾ. ಸರ್, ಕೋರ್ಟ್ ರೂಮ್ ಡ್ರಾಮಾ ಅಂದ ಮಾತ್ರಕ್ಕೆ ನಾವು ಏನು ಅಷ್ಟು ದಡ್ರಲ್ಲ, ಅಥವಾ ನಿನ್ನೆ ಮೊನ್ನೆ ಬಂದವರಲ್ಲ. ನಾವೊಂದು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಒಂದೇ ಸಿನಿಮಾ ಮಾಡಿರ್ಬೋದು. ಈಗ ಕೋರ್ಟ್ ರೂಮ್ ಡ್ರಾಮಾ ಅಂದ್ರೆ ಏನು, ಆನ್ ವಾಟ್ ಬೇಸಿಸ್, ಯಾವ ಕೇಸ್ ಕೋರ್ಟ್ ರೂಮ್ ಡ್ರಾಮಾ ಆಗ್ತಿದೆ, ಅಂದ್ರೆ ಯಾವ್ದು ಮರ್ಡರ್ ಕೇಸ್ ಮೇಲೆ ಆಗ್ತಿದೆಯಾ, ರೇಪ್ ಕೇಸ್ ಮೇಲೆ ಆಗ್ತಿದೆಯಾ, ಅಥವಾ ಯಾವ್ದು ಕಿಡ್ನಾಪಿಂಗ್ ಕೇಸ್ ಮೇಲೆ ಕೇಸ್ ನಡೀತಿದೆಯಾ. ಸೊ ಇದು ಕೌಂಟ್ ಆಗುತ್ತೆ. ಕೋರ್ಟ್ ರೂಮ್ ಡ್ರಾಮಾ ಅಂದ ಕೂಡಲೇ ನಾವು ಅದನ್ನ ಕತೆ ಅಂತ ನಮ್ಗೆ ಕ್ಲೈಮ್ ಮಾಡಕ್ ನಾವು ಹೋಗಲ್ಲ. ಆಮೇಲೆ ನಾವು ಕೃಷ್ಣ ಅವರಿಗೆ ಕಥೆನೇ ಹೇಳಲಿಲ್ಲ ಅಂದಿದ್ರೆ ಇಷ್ಟು ವಿಷಯನೇ ಆಗ್ತಾ ಇರಲಿಲ್ಲ. ಮೇ ಬಿ ಅವರಿಗೆ ಸೇಮ್ ಥಿಂಕಿಂಗ್ ಬಂದಿರ್ಬೋದು ಅನ್ನೋದು ನಮಗೆ ಫ್ಲಾಶ್ ಆಗ್ತಿತ್ತು. ಸೊ ಅದರಿಂದ ಅವರು ಅದೇನೇನು ಮಾತಾಡಿದ್ದಾರೆ ಉಡಾಫೆಯಾಗಿ, ವ್ಯಂಗ್ಯವಾಗಿ, ಅದೆಲ್ಲ ಅವ್ರಿಗೆ ಅದರ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ, ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಅವ್ರ ಹತ್ರ ಏನು ಇಲ್ಲ ಅನ್ನೋ ಕಾರಣಕ್ಕೆ ಅದು ಒಂದು ಜಸ್ಟಿಫಿಕೇಶನ್ಗಳು ಅನ್ಸುತ್ತೆ, ಬಿಟ್ರೆ ಬೇರೆ ಏನು ಇಲ್ಲ. ಆಮೇಲೆ ತುಂಬಾ ಸಲ ಅವರು ಸೋಕಾಲ್ಡ್ ಗೂಗಲ್ ರೈಟ್ರು, ಸೊ ಈ ಥರದೆಲ್ಲ ಏನೇನೋ ಮಾಡಿದ್ದಾರೆ. ನಾನು ಅದ್ರ ಮೇಲೆ ತುಂಬಾ ಮತ್ತೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಮ್ದು ಏನಿದೆ ನಾವು ಅದನ್ನ ನೇರವಾಗಿ ಹೇಳ್ತೀವಿ. ಆಮೇಲೆ ಸಿನಿಮಾ ಸೋತ್ರೆ ಬರ್ತಾ ಇದ್ರ ಅಂತ ಕೇಳಿದ್ದಾರೆ. ಸೊ ಅದೇ ಸರ್ ಹೇಳಿದ್ದಾರೆ, ಆಲ್ರೆಡಿ ಸೋತಾಗ ಬರೋದಲ್ಲ, ಅವರು ಪೇಯ್ಡ್ ಪ್ರೀಮಿಯರ್ ನೋಡಿನೇ ನಾವು ಫೋನ್ ಮಾಡಿದೀವಿ, ಸರ್ ಹಿಂಗಾಗಿದೆ ಅಂತ ಬೇಜಾರು. ಆವಾಗಲೇ ನಮಗೆ ಸಿನಿಮಾ ಸೋಲು ಗೆಲುವು ಡಿಸೈಡ್ ಆಗಲ್ಲ ಅಲ್ವಾ. ಪೇಯ್ಡ್ ಪ್ರೀಮಿಯರ್ ಫಸ್ಟ್ ಶೋ ನೋಡ್ಕೊಂಡೆ ನಾವು ಅದನ್ನ ಅವ್ರಿಗೆ ಫೋನ್ ಮಾಡಿದೀವಿ, ಅದರಿಂದ ಏನಾಗಲ್ಲ. ಆಮೇಲೆ ಮಿಲನ್ ಅವರು ಒಂದು ಪೋಸ್ಟ್ ಹಾಕಿದ್ರು, ಅವರು ಯುಗಾದಿಯಲ್ಲಿ ಮಾರ್ಚ್ 23 ಯುಗಾದಿ ಮಾರ್ಚಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅವರು. ಆ ಪೋಸ್ಟಲ್ಲಿ ಏನು ಅಂದರೆ ಈ ಥರದ್ದು ಯುಗಾದಿ ವಿಶಸ್ ಮಾಡಿ ಲವ್ ಮಾಕ್ಟೇಲ್ 3 ಅಂತ ಹಾಕಿದ್ರು. ಸೊ ಅದನ್ನು ಇವತ್ತು ಪ್ರೆಸ್ ಮೀಟಲ್ಲಿ ಹೇಳಿದರು. ಅವ್ರಿಗೆ ಅಂದರೆ ಸಾವಿರಾರು ಕಮೆಂಟ್ ಬಂತಂದೆ, ಕತೆ ಹಿಂಗೆ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತೆಲ್ಲ ತುಂಬ ಕಮೆಂಟ್ಗಳು ಬಂತು ಅಂತ ಹೇಳಿದ್ರು. ಆವಾಗ ಕೃಷ್ಣ ಅವರು ಹೇಳಿದ್ರು, ಒಂದು ಸಾವಿರಾರು ಜನ ಸಜೆಸ್ಟ್ ಮಾಡಿದ್ರು ಹಿಂಗೆ ಕತೆ, ಅದು ಯಾವುದು ಬೇಡ, ಅದಕ್ಕಿಂತ ಅದ್ಭುತವಾಗಿ ನಾವೇನಾದ್ರು ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಅಂದರೆ ಅದನ್ನು ಮೀರಿಸುವಷ್ಟು, ಅಂದರೆ 1000 ಕಮೆಂಟಲ್ಲಿ ಬಂದಿರೋದು ಪಾಯಿಂಟ್ ಮೀರಿಸುವಷ್ಟು ಅವರು ಅದ್ಭುತ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಂತೆ. ಅವ್ರು ಏನು ಹೇಳ್ತಾರೆ ಅದು ಯುಗಾದಿ ಅದಾಗಿ 4 ತಿಂಗಳಲ್ಲೇ ನಾವು ಕತೆ ಹೇಳಿದ್ದೀವಿ ಅವ್ರಿಗೆ. ಸೊ ನಾನು ನಿಮ್ಗೆ ಒಂದು ಆ ಡಾಟ್ ಕನೆಕ್ಟ್ ಮಾಡಕ್ಕೆ ನಾನು ಹೇಳ್ತಾ ಇರೋದು, ಅವ್ರು ಹೇಳಿರೋದು ಇನ್ಸಿಡೆಂಟ್ ಇಲ್ಲಿ. ಸೊ ಆಮೇಲೆ ನಿಮ್ಮ ಪ್ರೀವಿಯಸ್ ಸಿನಿಮಾ ಯಾರಾದರೂ ಆರೋಪ ಮಾಡುವವರು, ನಿಮ್ಮ ಪ್ರೀವಿಯಸ್ ಸಿನಿಮಾ ಏನು, ಸೊ ಅವ್ರು ಏನು ಮಾಡಿದಾರೆ ಅಂದ್ಕೊಂಡು ಮಾತಾಡಬೇಕು ಅನ್ನೋ ಥರ. ಸರ್, ಈಗ ನಾನು ಸಕ್ಸಸ್ಫುಲ್ ಅಲ್ಲದೆ ಇರ್ಬೋದು, ಸೊ ನನ್ನ ಯೋಗ್ಯತೆನ, ನನ್ನ ಸಕ್ಸಸ್ ಇದ್ರ ಮೇಲೆ ಅಳಿಬಾರ್ದು. ಯಾಕಂದ್ರೆ ನಾನು ಏನು ಪ್ರೂವ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಆರೋಪ ಮಾಡಬಾರ್ದು ಅಂತ ಏನಿಲ್ಲ. ಅಥವಾ ನೀವು ಆಲ್ರೆಡಿ ಪ್ರೂವ್ಡ್ ಆಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಮಾಡಿದ್ದು
ತಪ್ಪನ್ನ ನಾನು ತೋರಿಸಬಾರ್ದು ಅಂತನೂ ಏನಿಲ್ಲ. ಸೊ ಆ ತರದ್ದು ಅವರು ಏನನ್ನು ಹೇಳಿದ್ದಾರೆ. ಸೊ ಅಂದ್ರೆ ಗೆದ್ದವ್ರು ಮಾತ್ರ ಇದ್ ಮಾಡ್ಬೇಕು, ಗೆದ್ದವ್ರು ಮಾತ್ರ ಆರೋಪ ಮಾಡ್ಬೇಕು, ಉಳಿದವ್ರಿಗೆಲ್ಲ ಮಾಡೋಕ್ಕೆ ಹಕ್ಕಿಲ್ಲ ಅಂತ ಅವ್ರು ಹಂಗೆ ಹೇಳಕ್ಕೆ ಆಗಲ್ಲ. ಬೇಕಂದ್ರೆ ತಪ್ಪು ಮಾಡಿದ್ರೆ ಯಾರು ಕೂಡ ಅದು ತಪ್ಪೇ, ನಾವು ಅದನ್ನ ಯಾರು ಬೇಕಾದ್ರೂ ನೇರವಾಗಿ ಹೇಳ್ಬೋದು. ಆಮೇಲೆ ಒಂದ್ಸಲ ಹೇಳ್ತಾರೆ ಗೋವಾಕ್ ಹೋಗಿ ಅವ್ರದ್ದೇ ವಿಡಿಯೋ ಬೈಟ್ಸ್ ಅಲ್ಲಿ 4-5 ದಿನದಲ್ಲಿ ಕತೆ ಮಾಡಿದೀವಿ ಅಂತಾರೆ. ಇನ್ನೊಂದ್ಸಲ 4 ವರ್ಷ ಕತೆ ಮಾಡಿದಾರೆ ಅಂತಾರೆ. ನನ್ನ ಹತ್ರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ನನ್ನ ಸ್ನೇಹಿತರು ಈಗ ನನ್ಗೆ ಕಳಿಸಿದ್ರು ಅದನ್ನ. ಅದರಲ್ಲಿ ಮಿಲನ್ ಅವ್ರು ಹೇಳ್ತಾರೆ, ಸೊ 4-5 ವರ್ಷದಿಂದ ನಾವು 2022 ಇಂದ ಕತೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, 23-24 ವರೆಗೂ ಕತೆ ಮಾಡಿದ್ವಿ ಅಂತ ಮಾಡಿ ಕೊನೆಗೆ ಯಾವ್ದು ಇಷ್ಟ ಆಗಿಲ್ಲ. ಕೊನೆಗೆ 25 ಅಲ್ಲಿ ಒಂದು ಲೈನ್ ಸಿಕ್ತು ಅಂತ. ನಾವು ಆಲ್ರೆಡಿ ಕತೆ ಹೇಳಿ 23 ಅಲ್ಲ ಅವ್ರಿಗೆ. ಸೊ 25 ಒಂದು ಲೈನ್ ಸಿಕ್ತು ಅನ್ನೋ ತರದಲ್ಲಿ ಹೇಳಿದ್ದಾರೆ. ಆಮೇಲೆ ಸೊ ಅದೆಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು ಅಂದ್ರೆ ಅವರು ಕತೆ ನಮ್ಗಿಂತ ಮುಂಚೆ ಮಾಡ್ಕೊಂಡಿಲ್ಲ. ನನಗೆ ಆಕ್ಚುಲಿ ಅವ್ರ ಫೋನಲ್ಲಿ ಒಂದ್ಸಲ ಮಾತಾಡುವಾಗ ಹೇಳಿದ್ರು ನಿಮ್ಗೆ ಮುಂಚೆನೆ ನಾವು ಆ ಲೈನ್ ಮಾಡ್ಕೊಂಡಿದೀವಿ ಅಂತ. ಸೊ ನಾನು ಫೋನ್ ಕನ್ವರ್ಸೇಷನ್ ಅಲ್ಲಿ ಏನ್ ಹೇಳಿದೆ, ಸರ್ ನಾವೀಗ ಕತೆ ನಿಮ್ಗೆ ನರೇಟ್ ಮಾಡಿದಾಗ ನೀವು ಆಲ್ರೆಡಿ ಅದೇ ಪ್ಯಾಟರ್ನ್ ಅಲ್ಲಿ ಕತೆ ಮಾಡಿದಾಗ ಒಬ್ಬ ಕಾಮನ್ ಸೆನ್ಸ್ ಇರೋರು ಯಾರೇ ಆಗ್ಲಿ, ಈಗ ನಿರ್ದೇಶಕರು, ಈಗ ನಾನೇ ನಿರ್ದೇಶಕ ಅಥವಾ ಇವರೇ ನಿರ್ಮಾಪಕರಾದ್ರೂ ಕೂಡ ಯಾರು ಕತೆ ಹೇಳಿದಾಗ ಇವ್ರ ಹತ್ರ ಆಲ್ರೆಡಿ ಅದೇ ಕತೆ ಲೈನ್ ಅಲ್ಲಿ ಇದ್ದಾಗ ಅವ್ರು ನ್ಯಾಚುರಲಿ ಹೇಳ್ತಾರೆ, ಇಲ್ಲ ಸರ್ ನಾವು ಸೇಮ್ ಹಿಂಗೆ ಕತೆ ಮಾಡ್ಕೊಂಡಿದೀವಿ. ಸೊ ಹೀಗೆ ಆಗುತ್ತೆ. ಒಂದು ಮಗುನ ಸಾಕ್ತಾರೆ, ಆ ಮಗು ಅಪ್ಪ ಅಮ್ಮ ಬಂದು ಇಂಟ್ರೋಲ್ ಬ್ಲಾಕ್ ಅಲ್ಲಿ ಸರ್ ಇದ್ ಮಗು ನಮ್ ಸೇರ್ಬೇಕು, ನಾವು ಬಯೋಲಾಜಿಕಲ್ ಪೇರೆಂಟ್ಸು, ಆ ಹುಡುಗ ಹೋಗಲ್ಲ ಅಂತಾನೆ. ಸೊ ಆಮೇಲೆ ಅದ್ರ ಮೇಲೆ ಕೇಸ್ ಹಾಕ್ತಾರೆ, ಕೋರ್ಟ್ ಇಂದ ನೋಟಿಸ್ ಬರುತ್ತೆ, ಎರಡೂ ಪಾರ್ಟಿಯವರು ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ. ಬಯೋಲಾಜಿಕಲ್ ಪೇರೆಂಟ್ಸು ಈ ಮಗು ನಮ್ದು ಅಂತ ಅಲ್ಲಿ ವಾದ ಮಾಡ್ತಾರೆ. ಇವ್ರು ಸಾಕ್ತದ ತಂದೆ ಅವ್ರು ಹೇಳ್ತಾನೆ ನಾನು ಹೆಂಗ್ ಸಿಕ್ತು ಮಗು ಅಂತ ಅವ್ನು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ಆಮೇಲೆ DNA ಟೆಸ್ಟ್ ನಡೆಯುತ್ತೆ, ಬೇರೆ ಬೇರೆ ಏನೇನು ಪ್ರೊಸೆಸ್. ಈಗ ನೀವು ಲವ್ ಮಾಕ್ಟೈಲ್ ಕೂಡ ಅದೇ ಬೇಸ್ಡ್ ಮೇಲೆ ಇನ್ನೂ ಡೀಟೇಲ್ ಎಲ್ಲ ಇದೆ ಅದರಲ್ಲಿ, ಇನ್ಸೈಡ್ ಏನೇನು ನಡೆದಿದೆ ಅಂತ. ಸೊ ಟೋಟಲ್ ನಾವು ಆ ಕತೆ ಹಂಗ್ ಬಂದಾಗ ಅವ್ರು ಆಲ್ರೆಡಿ ಮುಂಚೆನೆ ಆ ಕತೆ ಮಾಡ್ಕೊಂಡಿದ್ದಾಗ ಡೆಫಿನೆಟ್ಲಿ ಅವ್ರು ಕೇಳಬೇಕು ನಮಗೆ. ಸೊ ಆವಾಗ ನಾವು ತೋರಿಸ್ತಿದ್ವಿ, ಸರ್ ನೀವು ಓಕೆ ಬರ್ದಿದ್ದೇನಾದ್ರು ತೋರಿಸಿ ಅಂತ ಹೇಳ್ಬೋದು, ಇಲ್ಲ ಬಾಯಿ ಮಾತಲ್ಲಿ ಹೆಂಗೆ ಹೇಳಿದ್ರು ಕೂಡ ಸೊ ಓಕೆ ಸರ್ ಅವ್ರು ಮಾಡ್ಕೊಂಡಿದ್ದಾರೆ ಬಿಡಿ ಅಂತ. ಸೊ ನಾವು ಅದನ್ನ ಹೇಳ್ತಾ ಇದ್ವಿ. ಸೊ ಆ ಥರದ್ದೇನು ಆಗ್ಲಿಲ್ಲ. ಸೊ ಹಂಗಾಗಿರೋದ್ರಿಂದ ನಾನು ಅದನ್ನ ಆ ಥರದವ್ರು ಕೇಳಲಿಲ್ಲ ಅದನ್ನ. ಆವಾಗ ಅವರ ಸೇಮ್ ಕತೆ ಅವ್ರ ಹತ್ರ ಇದ್ದಿದ್ರೆ ಅವರು ಡೆಫಿನೆಟ್ಲಿ ಅದನ್ನ ಹೇಳ್ತಾ ಇದ್ರು. ಆ ಟೈಮಲ್ಲಿ ಅವ್ರ ಹತ್ರ ಕತೆ ಇರಲಿಲ್ಲ, ಅವರು ಜಸ್ಟ್ ಮಗು ಮೇಲೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟೇ. ನಾವು ಕತೆ ಹೇಳಿದ್ವಿ, ಅದಾದ್ಮೇಲೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಮೋಸ್ಟ್ಲಿ ನಮ್ಮ ಕತೆ ಅವರಿಗೆ ಕನೆಕ್ಟ್ ಆಗಿರ್ಬೋದು, ಇಮೋಷನಲ್ ಬ್ಲಾಕ್. ಸೊ ಅಂತ ನಮ್ಮ ಒಂದು ಆರೋಪ ಅವ್ರ ಮೇಲೆ. 2023 ನವೆಂಬರ್ ಅಲ್ಲಿ ರಾಘು ಅವರು ನನಗೆ ವಾಯ್ಸ್ ಮೆಸೇಜ್ ಮೂಲಕ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅನ್ನ ಕಳಿಸಿರೋ ದಾಖಲೆ ಇಲ್ಲಿದೆ. ಇದ್ರದ್ದು ಪೂರ್ತಿ ಡೀಟೇಲು ನಾವು ಕೋರ್ಟಿಗೆ ಕೊಡ್ತೀವಿ. ನಾನು ಸುಮ್ಮನೆ ರೆಫರೆನ್ಸ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 2023 ನವೆಂಬರ್ ಅಲ್ಲಿ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ನಿಮಗೆ 20 ನಿಮಿಷ ಅವರು ನನಗೆ ಕಳಿಸಿರೋದು. ಅದ್ರ ಜೊತೆಗೆ ಇನ್ನೊಂದು 2023 ನವೆಂಬರ್ 30 ಕೂಡಲ ಸಂಗಮ ಅಂತ ಆ ಪಿಕ್ಚರ್ಗೆ ನಾವು ಟೈಟ್ಲ್ ಇಟ್ಟಿದ್ದು, ಆ ಕತೆಗೆ ನಾವು ಕೂಡಲ ಸಂಗಮ ಅಂತ ಟೈಟ್ಲ್ ಇಟ್ಟಿದ್ದು. ಅಂದ್ರೆ ಒಂದು ಹಿಂದೂ ಅಪ್ಪ ಒಂದು ಮುಸ್ಲಿಂ ಮಗುನ ಹೆಂಗೆ ಸಾಕ್ತಾನೆ ಅಂದ್ರು, ಕೂಡಲ ಸಂಗಮ ಅಂತ ಟೈಟ್ಲು ರಿಜಿಸ್ಟರ್ ಆವಾಗಲೇ ಮಾಡಿದ್ದೀವಿ, ಚೇಂಬರ್ ಅಲ್ಲೂ ಅದು ಟೈಟ್ಲು ರಿಜಿಸ್ಟರ್ ಆಗಿದೆ. ಇದು ಫಸ್ಟ್ ಹಾಫ್, ಇದು ನವೆಂಬರ್ ಅಲ್ಲಿ, ಇದು ನೋಡಿ ಸಾಕ್ಷಿ ಸಮೇತ ನವೆಂಬರ್ ಅಲ್ಲಿ. ನಮ್ಮ ಹತ್ರ ಕತೆ ಇಲ್ಲ, 2 ನಿಮಿಷ ಅವ್ರು ಹೇಳಿದ್ದು ಅಂತ ಅವ್ರು ಏನ್ ಹೇಳಿದ್ದಾರೆ. ನಮ್ಮ ಹತ್ರ 2023 ಅಲ್ಲಿ ಪೂರ್ತಿ ಕತೆ ನಮ್ಮ ಹತ್ರ ರೆಡಿ ಇತ್ತು. ಅವರು ರಾಘು ಅವ್ರಿಗೆ 2-3 ಸತಿ 10 ಸತಿ 50 ಸತಿ ಕಾಲ್ ಮಾಡಿದೀವಿ ಅಂತ ಹೇಳ್ತಾರೆ. ಕಾಲ್ ಯಾಕೆ ಮಾಡಿದಾರೆ ಅವ್ರು ನಮಗೆ? ಇವ್ರ ಅಡ್ರೆಸ್ ಕೇಳಕ್ಕಂತೆ. ಯಾರಾದ್ರೂ ಅಡ್ರೆಸ್ ಕೇಳ್ತಾರ? ನಿಮಗೆ ಕೋರ್ಟಲ್ಲಿ ಕೇಸ್ ಹಾಕ್ಬೇಕಪ್ಪ ಅಂತಂದ್ರೆ ಯಾರಾದ್ರೂ ಅಡ್ರೆಸ್ ಕೇಳ್ಬಿಟ್ಟು ಕೇಸ್ ಹಾಕ್ತಾರ? ಅಡ್ರೆಸ್ನ ಹುಡ್ಕೊಂಡು ಹಾಕ್ತಾರೆ ಅಲ್ವಾ? ಇವರೆಲ್ಲ ಓಡೋಗ್ಬಿಟ್ಟಿದ್ದಾರೆ ಅನ್ನೋ ತರ ಅವರು ನೆಪ ಹೇಳ್ತಾ ಇದ್ದಾರೆ. ಅದೇ ಗೊತ್ತು ನೋಡಿ. ಆಮೇಲೆ ಇನ್ನೊಂದು ನಾನು ತುಂಬಾ ವಿಶೇಷವಾದ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಅವರು ನಿಮ್ಗೆಲ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕಣ್ಣು ದಾನ ಮಾಡಿದ್ರು. ಆ ಕಣ್ಣು ದಾನ ಮಾಡಿರೋದು ವ್ಯಕ್ತಿ ಯಾರಿಗೆ ಆ ಕಣ್ಣುಗಳನ್ನ ಕೊಟ್ರು ಅಂತ ಯಾರು ಹೇಳಲ್ಲ. ಅದೇ ತರ ಅನಾಥಾಶ್ರಮಕ್ಕೆ ಒಂದು ಮಗುನ ನಾವು ದಾನ ಕೊಟ್ಟ ಆದ್ಮೇಲೆ ಆ ದಾನ ಮಗುನ ಯಾರು ಅದನ್ನ ತಗೊಳ್ತಾರೋ ಆ ಡೀಟೇಲ್ಸ್ ಯಾರಿಗೂ ಕೊಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕತೆ ಅವರು ಕದ್ದಿರೋಕೆ ಸಾಕ್ಷಿ ಸಮೇತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅನಾಥಾಶ್ರಮದಿಂದ ಮಗು ತಗೊಂಬಂದ್ರೆ ಒರಿಜಿನಲ್ ಪೇರೆಂಟ್ಸ್ ಏನಿದ್ದಾರೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಒರಿಜಿನಲ್ ಪೇರೆಂಟ್ಸ್ ಹೋಗಿ ಅನಾಥಾಶ್ರಮಕ್ಕೆ ಮೇಲೆ ಕೇಸ್ ಹಾಕ್ಬೇಕು.
ಮೊದಲು ಫಸ್ಟ್ ಆಫ್ ಆಲ್ ಅನಾಥಾಶ್ರಮಕ್ಕೆ ಕೇಳಬೇಕು, ನಮ್ಮ ಮಗು ಎಲ್ಲಿದೆ, ನಮ್ಮ ಮಗು ನಮ್ಗೆ ವಾಪಸ್ ಬೇಕು ಅಂತ. ಅವರು ಡೈರೆಕ್ಟ್ ಆಗಿ ಅಡಾಪ್ಟ್ ಮಾಡಿರೋ ತಂದೆ ತಾಯಿ ಹತ್ರ ಬರೋದೇ ಫಸ್ಟ್ ಆಫ್ ಆಲ್ ರಾಂಗ್ ಕಾನ್ಸೆಪ್ಟ್ ಅದು. ಅವರು ಸಿನಿಮಾ ಮಾಡಿರ್ಬೋದು, ಸಿನಿಮಾ ಇವತ್ತು ಚೆನ್ನಾಗಿ ಗೆದ್ದಿರ್ಬೋದು, ಅವರು ಲೆಜೆಂಡ್ರಿ ಡೈರೆಕ್ಟರ್ ಅಂತ ನಮ್ಮನ್ನ ಹೇಳಿದ್ದಾರೆ, ಆಮೇಲೆ ಲೆಜೆಂಡ್ರಿ ರೈಟರ್ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ. ನನ್ನ ರಿಮೇಕ್ಗಳ ಬಗ್ಗೆ ಅವ್ರು ಹೇಳಿದ್ದಾರೆ, ಏನು ರುದ್ರತಾಂಡವ ಮತ್ತು ಜಾನ್ ಜಾನಿ ಜನಾರ್ದನ್ ಅಲ್ಲಿ ನಾನು ಅವರು ರಿಮೇಕ್ ಸಿನಿಮಾದಲ್ಲಿ ನಾನು ಅಂದ್ರೆ ನಿಮಗೆ ಅವತ್ತು ಅದು ರಿಮೇಕ್ ಅಂತ ಗೊತ್ತಿರ್ಲಿಲ್ವಾ? ಇಲ್ಲ, ಅವತ್ತು ನಿಮಗೆ ರಿಮೇಕ್ ಮಾಡುವಂತ ಅವಶ್ಯಕತೆ ಇತ್ತು, ಅವತ್ತು ನೀವು ರಿಮೇಕ್ಗಳನ್ನ ಮಾಡಿದ್ದೀರಾ. ಇವತ್ತು ನಿಮಗೆ ಲವ್ ಮಾಕ್ಟೇಲ್ ಅಂತ ಒಂದು ಸಿನಿಮಾ ಹಿಟ್ ಆದ್ಮೇಲೆ ರಿಮೇಕ್ಗಳನ್ನ ಮತ್ತು ರಿಮೇಕ್ ಡೈರೆಕ್ಟರ್ಗಳು ನಿಮಗೆ ಬೇಡ ಅಂತ ನೀವು ಡಿಸೈಡ್ ಮಾಡಿದ್ದೀರಾ. ನನ್ನ ಪ್ರಕಾರ ಸುಮಾರು ನಾನು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರು ಲೆಜೆಂಡ್ರಿ ಗುರು ದೇಶಪಾಂಡೆ ಅಂತ ಅವ್ರ ಬಾಯಲ್ಲಿ ಯಾಕೆ ಬಂತು ಅಂತ ನನ್ಗೆ ಗೊತ್ತಿಲ್ಲ ಆಕ್ಚುಲಿ. ನನಗೆ ರಿಮೇಕ್ ಮಾಡಿರುವಂತ ಅತಿ ಹೆಚ್ಚು ರಿಮೇಕ್ಗಳನ್ನು ಮಾಡಿರುವಂತ ದ್ವಾರಕೀಶ್ ಅವರು ಲೆಜೆಂಡ್ರಿ ಇದ್ದಾರೆ. ಅತಿ ಹೆಚ್ಚು ರಿಮೇಕ್ ಮಾಡಿರುವಂತ ರವಿಚಂದ್ರನ್ ಅವರು ಲೆಜೆಂಡ್ರಿ ಇದ್ದಾರೆ. ಅತಿ ಹೆಚ್ಚು ರಿಮೇಕ್ ಸಿನಿಮಾಗಳನ್ನ ಸುದೀಪ್ ಸರ್ ಮಾಡಿದ್ದಾರೆ, ನಾರಾಯಣ್ ಸರ್ ಮಾಡಿದ್ದಾರೆ. ತುಂಬಾ ಜನ ರಿಮೇಕ್ ಸಿನಿಮಾಗಳನ್ನ ಮಾಡಿದ್ದಾರೆ. ಅದನ್ನ ಕನ್ನಡಕ್ಕೆ ಎಷ್ಟು ಅಡಾಪ್ಟ್ ಮಾಡ್ಕೋಬೇಕು ಮತ್ತು ಅದನ್ನ ಎಷ್ಟು ಚೆನ್ನಾಗಿ ಅದನ್ನ ಮಾಡಬೇಕು, ಎಷ್ಟು ಸಕ್ಸಸ್ ಆಗಿ ಮಾಡಬೇಕು ಅಂತ ಗೊತ್ತು. ನನ್ನ ಪ್ರಕಾರ ಅಲ್ಲ, ಅವ್ರು ಗೆದ್ದಿರೋರು ಮಾತ್ರ ಇದನ್ನೆಲ್ಲ ಮಾತಾಡಬೇಕು ಅಂತ ಹೇಳಿದ್ರು. ನನ್ನ ಮೋಸ್ಟ್ಲಿ ರಾಜಾ ಹುಲಿ ಒಂದು ಸಿನಿಮಾದ ಕಲೆಕ್ಷನ್ ಮತ್ತು ಅದು ಗಳಿಕೆ ಆಗಿರೋ ದುಡ್ಡು ಇವರು 3 ಸಿನಿಮಾ ಸೇರಿದ್ರು ಆಗಲ್ಲ. ಆ ಸಿನಿಮಾ 2013 ನಾವು ರಾಜಾ ಹುಲಿ ಮೂಲಕ ನಾವು ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ವಿ. ಸಕ್ಸಸ್ ಕೊಟ್ಟಿರೋರು ಮಾತ್ರ ಇದನ್ನ ಮಾತಾಡಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನೊಂದು ಅವ್ರ ತುಂಬಾ ದೊಡ್ಡ ಅಲಿಗೇಷನ್ ಇದು 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 ನನ್ನ ಹೆಂಡತಿ ತುಂಬಾ ನೋವಾಗುತ್ತೆ. ನನ್ನ ಹೆಂಡತಿ ನಾವು ಇವತ್ತು ಬೆಳಿಗ್ಗೆ ಒಂದು ಉಪನಯನ ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಅವಾಗ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳ್ತಾರೆ, ಫ್ರೆಂಡ್ಶಿಪ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ರದು ಫ್ರೆಂಡ್ಶಿಪ್ ಮಾಡಿದ್ರೆ ಗುರು ದೇಶಪಾಂಡೆ ಅವರು ಅಂದ್ರೆ ನಿಮಗೆ ಗುರು ದೇಶಪಾಂಡೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಮನೆಗೆ ಸೇರ್ಸಲ್ಲ ಅಂತ ಅವ್ರು ಹೇಳ್ತಾರೆ. ನನ್ನ ಹೆಂಡತಿ ನನ್ನ ಹಿಂದೆ ಇದ್ಲು, ಅವಳು ಆ ವಿಡಿಯೋನ ನೋಡ್ತಾ ಇದ್ಲು. ಅಂದ್ರೆ ನಿಮಗೆ ರುದ್ರತಾಂಡವ ಸಿನಿಮಾ ಮಾಡ್ಬೇಕಾದ್ರೆ, ಜಾನ್ ಜಾನಿ ಜನಾರ್ದನ್ ಸಿನಿಮಾ ಮಾಡ್ಬೇಕಾದ್ರೆ 25 ಸಿನಿಮಾ ಮಾಡಿರುವಂತ ಅಜಯ್ ರಾವ್ ಜೊತೆಗೆ 25 ಸಿನಿಮಾ ಮಾಡಿರುವಂತ ಲೂಸ್ ಮಾದ ಯೋಗಿ ಅವ್ರ ಜೊತೆಗೆ ನೀವು 5 ಸಿನಿಮಾ ಮಾಡಿರುವಂತ ಒಬ್ಬ ಹೀರೋಗೆ ಅದ್ರ ಜೊತೆಗೆ ಪ್ರೊಡ್ಯೂಸರ್ ನಾನು ಚಾನ್ಸ್ ಕೊಟ್ಟಾಗ ನೀವು ಎಷ್ಟು ಸತಿ ನನ್ನನ್ನ ಕೇಳ್ಕೊಂಡ್ರಿ ಈ ಸಿನಿಮಾಗೆ ನನ್ನನ್ನು ಕಾಸ್ಟ್ ಮಾಡಿ ಅಂತ ನಿಮಗೆ ನೆನಪಿದೆಯಾ? ಅದ್ರ ಜೊತೆಗೆ ನಿಮ್ಮ ಫಾದರು ನನಗೆ ಎಷ್ಟು ಸತಿ ನನ್ನ ಮಗನ ಹಾಕೊಂಡು ಸಿನಿಮಾ ಮಾಡಿ ಅಂತ ಕೇಳಿರೋದು ನಿಮಗೆ ನೆನಪಿದೆಯಾ? ನಾನು ಜೆಂಟ್ಲ್ಮ್ಯಾನ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಮಹಾಂತೇಶ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ನ ನೀವು ನಮ್ಮ ಸೆಟ್ಟಿಗೆ ಎಷ್ಟು ಸತಿ ನೀವು ಸೆಟ್ಟಿಗೆ ನನಗೊಂದು ಸಿನಿಮಾ ಮಾಡಿ ಅಂತ ನೀವು ಎಷ್ಟು ಸತಿ ನಮ್ಮ ಸೆಟ್ಟಿಗೆ ಬಂದಿದ್ದೀರಂತ ನಿಮಗೆ ನೆನಪಿದೆಯಾ? ಗುರು ದೇಶಪಾಂಡೆ ಅವತ್ತು ನಿಮಗೆ ಫ್ರೆಂಡು, ಇವತ್ತು ನಿಮಗೆ ಏನು ಫ್ರೆಂಡ್ ಜೊತೆಗೆ ಮನೆಗೂ ಕರಿಬಾರ್ದು ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಅಂದ್ರೆ ಒಂದು ಲವ್ ಮಾಕ್ಟೇಲ್ ಅನ್ನೋ ಸಕ್ಸಸ್ ನಿಮ್ಮನ್ನ ಇಷ್ಟು ಬದಲಾವಣೆ ಮಾಡುತ್ತೆ ಅಂತಂದ್ರೆ ಇದು ಬದಲಾವಣೆ ಅಲ್ವಾ? ಒಬ್ಬ ಗುರು ದೇಶಪಾಂಡೆ ಬಗ್ಗೆ ಇಷ್ಟು ಅಂದ್ರೆ ನಾವು ಮಾತಾಡಕ್ ಬಂದಿರೋದು ಲವ್ ಮಾಕ್ಟೇಲ್ 3 ಕಥೆಯ ಅಲಿಗೇಷನ್ ಬಗ್ಗೆ ಮಾತಾಡಕ್ ಬಂದಾಗ ಈ ರಿಮೇಕ್ ಸಿನಿಮಾಗಳ ಬಗ್ಗೆ ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದು ತಪ್ಪ. ನಾನು ಅವತ್ತು ಚೇಂಬರ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದಾಗ 12-13 ವರ್ಷದ ಒಂದು ಫ್ರೆಂಡ್ಶಿಪ್ ಅನ್ನ ನಾನು ಕಳ್ಕೋಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಗೋಸ್ಕರ ನನ್ನ ಫ್ರೆಂಡ್ ಅಂತ ಹೇಳಿದೆ. ಅವ್ರು ಹೇಳ್ತಾರೆ ಬೆಸ್ಟ್ ಫ್ರೆಂಡ್. ನೀವು ಲವ್ ಮಾಕ್ಟೇಲ್ ಸಿನಿಮಾ ಸಕ್ಸಸ್ಫುಲ್ ಆಗೋವರೆಗೂ, ರೌದ್ರ ತಾಂಡವದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಫೋನ್ ಕಾಲ್ ಲಿಸ್ಟ್ ನ ತೆಗೆದು ನಾಳೆ ನಾನು ಮೀಡಿಯಾದವ್ರು ಕೊಡ್ತೀನಿ. ಅತಿ ಹೆಚ್ಚು ಕಾಲು ನೀವು ನನಗೆ ಮಾಡಿದ್ದೀರಾ, ನಾನ್ ನಿಮಗೆ ಮಾಡಿದ್ದೀರಾ ಅಂತ ಪ್ರೂವ್ ಮಾಡ್ತೀನಿ. ಯಾರು ನನಗೆ ಕಾಲ್ಗಳನ್ನ ಹೆಚ್ಚು ಮಾಡಿದ್ದೀರಾ, ರುದ್ರತಾಂಡವ ಸಿನಿಮಾದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಇನ್ಕಮಿಂಗ್ ಕಾಲು ಮತ್ತು ಅತಿ ಹೆಚ್ಚು ಕಾಲಲ್ಲಿ ಮಾತಾಡಿದ್ದು ನೀವು ಜಾಸ್ತಿ ಮಾತಾಡಿದ್ದೀರಾ, ನಾನ್ ಜಾಸ್ತಿ ಮಾತಾಡಿದ್ದೀನಿ ಅಂತ ಮೀಡಿಯಾಗೆ ನಾನು ಪ್ರೂಫ್ ಸಮೇತ ನಾನು ನಾಳೆ ಪ್ರೂವ್ ಮಾಡ್ತೀನಿ. ನಿಮಗೆ ಸಕ್ಸಸ್ ಆದ್ಮೇಲೆ ನಿಮಗೇನೋ ಏರಿದೆಯಾ, ತಲೆಗೇರಿದೆಯಾ? ನಾನು ನಿಮ್ಮ ಪರ್ಸನಲ್ ವಿಷಯಗಳನ್ನ ಸಾಕಷ್ಟು ಮಾತಾಡ್ಬೋದು, ಆದ್ರೆ ನಾನು ಪರ್ಸನಲ್ ವಿಷಯಗಳನ್ನ ಸಾಕಷ್ಟು ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ಎಲ್ರಿಗೂ ಒಂದು ಫ್ಯಾಮಿಲಿ ಅನ್ನೋದೊಂದಿರುತ್ತೆ, ಎಲ್ರಿಗೂ ಮಕ್ಕಳು ಇರ್ತಾರೆ, ಎಲ್ರಿಗೂ ಅಪ್ಪ ಅಮ್ಮ ಅನ್ನೋದಿರುತ್ತೆ. ಜೀವನದಲ್ಲಿ ಎಲ್ಲೋ ಒಂದು ಸಣ್ಣ ತಪ್ಪುಗಳನ್ನ ನಾವು ಮಾಡಿರ್ತೀವಿ, ಹಂಗಂತ ಯಾವಾಗ್ಲೂ ಹಂಗೆ ಇರೋದಿಲ್ಲ. ಇವತ್ತು ನನ್ನ ಹೆಂಡತಿ ಆ ಕ್ವಶನ್ ಕೇಳಿ ನನ್ನ ಹಿಂದೆ ಇದ್ದಾಗ ನನಗೆ ಎಷ್ಟು ನೋವಾಗಿರ್ಬೋದು ನನ್ನ ಮಗನ ಜೊತೆಗೆ, ನನ್ನ ಹೆಂಡತಿ ಜೊತೆಗೆ. ನಾವು ಬಂದಿರೋದು ಇಲ್ಲಿ ಓನ್ಲಿ ಲವ್ ಮಾಕ್ಟೇಲ್ ಕಥೆಯ ಬಗ್ಗೆ ಮಾತ್ರ ಮಾತಾಡಕ್ ನಾವು ಇಲ್ಲಿವರೆಗೂ ಬಂದಿರೋದು ಹೊರತು ಬೇರೆ ಯಾವ ವಿಷಯ ಮಾತಾಡಕ್ಕೂ ಇಲ್ಲಿ ಬಂದಿಲ್ಲ.
ನಾನು ಅವರಿಗೆ ವಾಯ್ಸ್ ಮೆಸೇಜ್ ಸಮೇತ ಕಳಿಸಿದ್ದೀನಿ. ಆ ವಾಯ್ಸ್ ಮೆಸೇಜ್ ಅವ್ರ ಹತ್ರ ಇದೆ. ಅವ್ರು ಕಳಿಸಂದ್ರೆ ನಾಳೆ ನಿಮ್ ಎಲ್ರಿಗೂ ಕಳಿಸ್ತೀನಿ. ನಾನು ಏನು ಹೇಳಿದ್ದೀನಿ ಅಂದ್ರೆ, ನನಗೆ ಈ ಸಿನಿಮಾ, ಈ ಏನು ಅಲಿಗೇಷನ್ ಇದೆ, ಇದರಿಂದ ಪ್ರಮೋಷನ್ ಬೇಡ, ಇದರಿಂದ ದುಡ್ಡು ಬೇಡ. ನಾನು ಕೇಳ್ತಾ ಇರೋದು, ಒಬ್ಬ ರೈಟರ್ಗೆ ವ್ಯಾಲ್ಯೂ ಕೊಡಿ. ಒಬ್ಬ ರೈಟರ್ ಕತೆ ಮಾಡಿದ್ದಾನೆ, ಅದಕ್ಕೆ 8 ತಿಂಗಳು 10 ತಿಂಗಳು ಅವನು ಶ್ರಮ ಹಾಕಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ನೀವು ಬೆಲೆ ಕೊಡಿ ಅಂತ ನಾನು ನಿಮಗೆ ಕೇಳಿದ್ದು. ಅದಾದ್ಮೇಲೆ ಇವರು ತಡ್ಕೊಳ್ಳದೆ ಇವರು ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರು. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ಗಳು ಮತ್ತು ಅಲ್ಲಿರುವಂತ ಎಲ್ಲಾ ಕಮೆಂಟ್ಸ್ಗಳು ನೋಡ್ಕೊಂಡು ಇನ್ನೊಂದು ಪೋಸ್ಟ್ ಹಾಕಿದ್ರು. ಅದಾದ್ಮೇಲೆ ಚೇಂಬರ್ಗೆ ನಾನು ಹೋಗಿದ್ದು ಒಂದೇ ಒಂದು ಕಾರಣ, ಯಾಕೆ ಅಂತಂದ್ರೆ ಚೇಂಬರ್ ಇರೋದು ಏನು ಅಂತಂದ್ರೆ, ಒಂದು ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬಿಟರ್ಗೆ ಅಂತ ಪ್ರೊಡ್ಯೂಸರು, ಈ 3 ಸೆಕ್ಟರ್ಗೋಸ್ಕರ ಚೇಂಬರು ವರ್ಕ್ ಮಾಡೋದು. ಆ ಕಥೆಯ ರೈಟ್ಸು ನಾನು ಪ್ರೊಡ್ಯೂಸರ್ ಆಗಿ ನನ್ನ ಜಿ ಸಿನಿಮಾಸ್ ಅಲ್ಲಿ ಇರೋದ್ರಿಂದ ನಾನು ಚೇಂಬರ್ಗೆ ಹೋಗಿ ಇವ್ರ ಜೊತೆಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ಅದು ಬಿಟ್ರೆ ನಾನು ಯಾವತ್ತೂ ಅವರು ಮಗು ಮೇಲೆ ಮತ್ತು ಅವ್ರ ಹೆಂಡತಿ ಮೇಲೆ ಪ್ರಮಾಣ ಮಾಡಿ ನಾನು ಕದ್ದಿಲ್ಲ. ನನ್ನ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳಿದಾಗ ನಾನು ಬಿಟ್ಬಿಟ್ಟೆ. ಆಯ್ತು ಬಿಡಿ, ನಿಮ್ಮ ಆತ್ಮಸಾಕ್ಷಿ ಇದು ಒಪ್ಕೊಳ್ಳಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತ ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ಇವರಿಗೆ ಫೋನ್ ಮಾಡಿ ಕಾಲ್ ಹೇಳ್ತಾರಂತೆ, ಗುರು ದೇಶಪಾಂಡೆ ನಿಮಗೆ ಕುಮ್ಮಕ್ ಕೊಟ್ಟಿದಾರಂತೆ. ನನಗೇನು ಅದ್ರ ಅವಶ್ಯಕತೆ ಇದೆ ಕುಮ್ಮಕ್ ಕೊಡುವಂಥದ್ದು? ರೈಟರು 8 ತಿಂಗಳು ಕಷ್ಟಪಟ್ಟಿದ್ದಾರೆ, ಅವ್ರದ್ದು ಒಂದು ಕತೆ ಹೋಯ್ತಲ್ಲ ಅಂತ ಆ ನೋವಲ್ಲಿ ಅವರು ಹಾಕಿದ್ದಾರೆ. ಇಷ್ಟೇ ಆಗಿರೋದು. ಅದರ ಜೊತೆಗೆ ಸಾಕಷ್ಟು ಪರ್ಸನಲ್ ಅವರು ವಿಷಯಗಳ ಬಗ್ಗೆ ಮತ್ತು ಸಿನಿಮಾಗಳ ಬಗ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ದಯಮಾಡಿ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಇದು ಇನ್ನೂ ಮುಂದೆ ಹೊರದ್ರು ಮತ್ತು ಇದು ಮುಂದೆ ಕೇಸು ಏನ್ ಬೇಕಾದ್ರೂ ಅವ್ರ ಕೇಸ್ ಹಾಕ್ಲಿ, ನಾವು ಅದಕ್ಕೆಲ್ಲ ಪ್ರೂಫ್ ಇದೆ. ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ನಾವು ಕೋರ್ಟಿಗೂ ಹೋಗ್ತೀವಿ, ಎಲ್ಲಿಗೆ ಬೇಕಾದ್ರೂ ನಾವು ಅವ್ರ ಜೊತೆ ಹೋಗ್ತೀವಿ. ಇವಾಗ ನಾನು ಬರ್ಬೇಕಪ್ಪ ಅಂತಂದ್ರೆ ಚೇಂಬರ್ ಇಂದ ಒಂದು ಮೆಸೇಜ್ ಕಳಿಸಿದ್ದಾರೆ. ನೀವು ಕಂಪ್ಲೇಂಟ್ ಮಾಡಿದ್ರಿ, 27 ಮಧ್ಯಾಹ್ನ 3 ಗಂಟೆಗೆ ಚೇಂಬರ್ ಅಲ್ಲಿ ಮೀಟಿಂಗ್ ಕರೆದಿದ್ದೀವಿ, ಬನ್ನಿ ಅಂತ ಕರೆದು ನಾನು 3 ಗಂಟೆಗೆ ಬರ್ತೀನಿ ಅಂತ ನಾನು ಹೇಳಿದ್ದೀನಿ. ಆದರೆ ಪರ್ಸನಲ್ ಟಾರ್ಗೆಟ್ ಮಾಡೋದು, ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಮಗು ಇದೆ, ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಪರ್ಸನಲ್ ವಿಷಯಗಳ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾ ಅವ್ರ ವೈಫ್ ಮಿಲನ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಟಾರ್ಗೆಟ್ ಮಾಡಬಾರ್ದು, ಪರ್ಸನಲ್ ವಿಷಯಗಳ ಬಗ್ಗೆ ಮಾತಾಡೋದು, ಪರ್ಸನಲ್ ವಿಷಯಗಳು ಮಾಡಬಾರ್ದು ಅಂತ ಹೇಳಿ ಇವ್ರು ಎಷ್ಟು ಕಿಂಡಲ್ ಆಗಿ ನಮ್ಮನ್ನ ಮಾತಾಡಿದ್ರು ಅಂತ ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಇದ್ದೀರಾ. ಇದ್ರ ಜೊತೆಗೆ ಎಲ್ಲರಿಗೂ ನಾನು ನೀವೆಲ್ಲ ಯೂಟ್ಯೂಬ್ಗಳಲ್ಲಿ ಆಮೇಲೆ ಮೀಡಿಯಾಗಳಲ್ಲಿ ಎಲ್ಲ ಕಡೆ ನೀವು ನನ್ನ ಇಂಟರ್ವ್ಯೂಗಳಲ್ಲೆಲ್ಲ ಹಾಕಿದಾಗ ಸರ್ವೇ ಸಾಮಾನ್ಯ ಕಮೆಂಟ್ಸ್ಗಳು ಬರುತ್ತೆ. ಎಲ್ಲ ಕಮೆಂಟ್ಸ್ಗೂ ನಾನು ಒಂದೇ ಒಂದು ಆನ್ಸರ್ ಮಾಡೋದಂದ್ರೆ, ಹೌದು ನಾನು ರಿಮೇಕ್ ಮಾಡಿದ್ದೀನಿ. ನಾನು 5 ಸಿನಿಮಾ ರಿಮೇಕ್ಗಳು ಮಾಡಿದ್ದೀನಿ. ನನಗೆ ಯಾವ ಥರದ್ದು ಆ ಟೈಮಲ್ಲಿ ಅವಕಾಶಗಳು ಸಿಕ್ತೋ ಆ ಅವಕಾಶಗಳಿಗೋಸ್ಕರ ನಾನು ರಿಮೇಕ್ ಮಾಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಕನ್ನಡತನವನ್ನ, ಕನ್ನಡ ಸಂಸ್ಕೃತಿಯನ್ನ, ಕನ್ನಡನ ಬಳಸ್ಕೊಂಡು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನು ರಾಜವಲ್ಲಿ ತಗೊಂಡ್ರೆ ಓಂ ಹಿಂದೂ ಗುರುತು ತಗೊಳ್ಳಿ, ಲಾಸ್ಟ್ ನಾನು ಪಡ್ಡೆ ಹುಲಿ ಸಿನಿಮಾ ಮಾಡಿದ್ರಲ್ಲಿ 5 ಜಾನಪದ ಸಾಂಗ್ಗಳನ್ನ ಬಳಸ್ಕೊಂಡು ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಮಾಡಿದ್ದೀನಿ. ನಾನು ಯಾವಾಗ ನಿರ್ಮಾಪಕನಾದೆ, ಜೆಂಟ್ಲ್ಮ್ಯಾನ್ ಅಂತ ಒಂದು ಸಿನಿಮಾನ ಜಡೇಶ್ ನನ್ನ ಜೊತೆಗೆ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಕೆಲಸ ಕೊಟ್ಟೆ. ಅದಾದ್ಮೇಲೆ ಇವಾಗ ರಾಮರಸನೂ ಮಾಡ್ತಾ ಇದ್ದೀನಿ, 4 ಸಿನಿಮಾಗಳನ್ನು ಮಾಡಿದ್ದೀನಿ. ನನಗೆ ಯಾವಾಗ ನಾನು ಅವಕಾಶಗಳನ್ನ ಕೊಡೋ ಪರಿಸ್ಥಿತಿ ಬಂದಾಗ ನಾನು ರಿಮೇಕ್ಗಳನ್ನ ಮಾಡಿಲ್ಲ. ರಿಮೇಕ್ ತಪ್ಪು ಅಂತ ನಾನು ಇವತ್ತು ವಾದ ಮಾಡ್ತಾ ಇಲ್ಲ. ಆದ್ರೆ ನನ್ನ ವಿಡಿಯೋಗಳಿಗೆಲ್ಲ ಏನ್ ಬರೀತಾರೆ ಅಂತಂದ್ರೆ ಕಮೆಂಟ್ಸ್ ಅಲ್ಲಿ, ರಿಮೇಕ್ ರಾಜ. ಹೌದ್ರಿ, ಬದುಕಕ್ಕೋ ಇಲ್ಲ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ಅವತ್ತು ಮಾಡಿದ್ದೇನೆ. ಆದ್ರೆ 2020 ಇಂದ ಇವತ್ತು 26 6 ವರ್ಷ ನಾನು ಸ್ವಮೇಕ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಯಾವತ್ತೋ ಒಂದು ನಡೆದಿರೋ ಇನ್ಸಿಡೆಂಟ್ ಇಟ್ಕೊಂಡು ನನ್ನನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಪರ್ಸನಲ್ ಟಾರ್ಗೆಟ್ನ ಬಿಟ್ಬಿಟ್ಟು, ಕೆಲವು ಸತಿ ಏನೇನೋ ತಪ್ಪುಗಳು ಆಗಿರ್ತವೆ, ಅದನ್ನ ಬಿಟ್ಟು ಸುಧಾರಿಸ್ಕೊಂಡು ಒಳ್ಳೆಯವರಾಗಿ ಇನ್ನೂ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡೋಣ, ಒಂದು ಶಕ್ತಿ ಮೀರಿ ಕೆಲಸಗಳನ್ನ ಮಾಡೋಣ ಅಂತ ನಾವು ಬಂದಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ದೇನು ಕ್ವಶನ್ಗಳಿದ್ರೆ ದಯವಿಟ್ಟು ಕೇಳಿ. ದೈವ ತಿರುಮಗಳು ಸಿನಿಮಾ ಡಿಸ್ಟ್ರಿಬ್ಯೂಷನ್, ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡಿದ್ದೀನಿ. ಅದು ಐ ಆಮ್ ಸ್ಯಾಮ್ ಅಂತ ಒಂದು ಇಂಗ್ಲಿಷ್ ಸಿನಿಮಾ ಇದೆ, ಅದರಿಂದ ಅದು ಇನ್ಸ್ಪೈರ್ ಆಗಿ ಮಾಡಿರೋ ಪಿಕ್ಚರ್. ಅದು ಆ ಕತೆ ಬೇರೆ, ಈ ಕೋರ್ ಪಾಯಿಂಟ್ ಬೇರೆ. ಇದ್ರದ್ದು ಇವಾಗ ಏನು ನಾವು ಅಲಿಗೇಷನ್ ಮಾಡ್ತಾ ಇದೀವ, ಇದ್ರ ಕೋರ್ ಪಾಯಿಂಟು, ಒಂದು ಮಗುನ ಒಬ್ಬ ಫಾದರ್ ಬೆಳೆಸ್ತಾ ಇರ್ತಾನೆ, ದತ್ತು ತಗೊಂಡು ಬೆಳೆಸ್ತಾ ಇರ್ತಾನೆ. ಅವಾಗ ಒರಿಜಿನಲ್ ಫಾದರ್ಸ್ ಬಂದು ಈ ಮಗುನ ನನಗೆ ವಾಪಸ್ ಕೊಡಿ ಅನ್ನೋದು ಕೋರ್ ಪಾಯಿಂಟ್ ಇತ್ತು. ಈ ಕೋರ್ ಪಾಯಿಂಟ್ ದೈವ ತಿರುಮಗಳಲ್ಲ.
ಈ ಕೋರ್ ಪಾಯಿಂಟ್ ಕೂಡಲ ಸಂಗಮ ನಾವು ಮಾಡ್ಕೊಂಡಿರೋ ಕತೆ ಮತ್ತು ಲವ್ ಮಾಕ್ಟೆಲ್ 3 ಇವೆರಡರದ್ದು ಕೋರ್ ಪಾಯಿಂಟ್. ಆತ್ಮ ಎರಡು ಒಂದೇ. ಡೆಕೋರೇಷನ್ ಬೇರೆ ಬೇರೆ ಇದೆ, ಮತ್ತೆ ಅದನ್ನ ಹೇಳ್ತೀನಿ. ಮತ್ತೆ ಅವ್ರು ಬೆಳಿಗ್ಗೆ ಅದನ್ನ ಹೇಳಿದ್ರು, ಸೀನು ಬೇರೆ ಇದೆ, ಲೊಕೇಶನ್ ಬೇರೆ ಇದೆ, ಕ್ಯಾರೆಕ್ಟರ್ ಬೇರೆ, ಡೈಲಾಗ್. ಹೌದು ಸ್ವಾಮಿ, ನೀವು ಹೇಳೋದೆಲ್ಲ ಸತ್ಯ. ಆದ್ರೆ ಒಂದು ಸಿನಿಮಾಗೆ ಆತ್ಮ ಅನ್ನೋದೊಂದು ಇರುತ್ತಲ್ಲ, ಕೋರ್ ಪಾಯಿಂಟ್ ಅನ್ನೋದೊಂದು ಇರುತ್ತಲ್ಲ, ಆ ಕೋರ್ ಪಾಯಿಂಟ್ ನಮ್ದು ಅಲಿಗೇಷನ್ ಇರೋದೇ ಇಂಟ್ರೋಲ್ ಬ್ಲಾಕ್ ಏನಿದೆಯಲ್ಲ, ನಂದು ಇಂಟ್ರೋಲ್ ಬ್ಲಾಕ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರೆಗೂ ನನ್ನ ಕತೆ ಅದು. ನಿಮ್ಮ ಪಾತ್ರಗಳು ಬೇರೆ ಬೇರೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಆದ್ರೆ ಅಲ್ಲಿ ಏನು ಕೋರ್ ಪಾಯಿಂಟ್ ಇದೆಯಲ್ಲ, ಆ ಕೋರ್ ಪಾಯಿಂಟ್ ನಮ್ದು. ಅದು ನಮ್ದ್ರಿಂದಾನೇ ನೀವು ಇನ್ಸ್ಪೈರ್ ಆಗಿ ಮಾಡಿರೋದು. ಇದು ಖಂಡಿತವಾಗ್ಲೂ ಹೌದು. ಇದನ್ನ ನಾವು ಕೋರ್ಟಲ್ಲಿ ನಿರೂಪಣೆ ಮಾಡೇ ಮಾಡ್ತೀವಿ, ಇದನ್ನ ಪ್ರೂವ್ ಮಾಡೇ ಮಾಡ್ತೀವಿ ಕೋರ್ಟಲ್ಲಿ. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ದು 2019 ಡಿಸೆಂಬರ್ 31 ಇಲ್ಲ 2020 ಜನವರಿ 31 ಲವ್ ಮಾಕ್ಟೆಲ್ 1 ರಿಲೀಸ್ ಆಯ್ತು. 2020 ಫೆಬ್ರವರಿ 7 ಜೆಂಟಲ್ಮ್ಯಾನ್ ಸಿನಿಮಾ ರಿಲೀಸ್ ಆಯ್ತು. ಓಕೆ, 2000 ಫೆಬ್ರವರಿ 6 ಗುರುವಾರ ಲವ್ ಮಾಕ್ಟೆಲ್ ಅಷ್ಟು ಶೋಗಳನ್ನ ಕ್ಯಾನ್ಸಲ್ ಮಾಡಿದ್ರು. 2020 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತ ರಘು ದೀಕ್ಷಿತ್ ಅವರು, ನನ್ನ ಫ್ಯಾನ್ಸ್ಗಳೆಲ್ಲ ಬಂದು ಫೋಟೋ ತೆಗೆಸ್ಕೊಳ್ತೀರಾ, ಆದ್ರೆ ಸಿನಿಮಾಗಳು ನೋಡಕ್ ಬರಲ್ಲ ಅಂತ ಅವರು ತುಂಬಾ ಎಮೋಷನಲ್ ಆಗಿ ಆ ಸಿನಿಮಾನ ಮಾತಾಡಿದ್ರು. ಅದು ತುಂಬಾ ವೈರಲ್ ಆಯ್ತು. ಅದಾದ್ಮೇಲೆ ಸಿನಿಮಾ ಇದೆ. ಆ ತರ ಪಬ್ಲಿಸಿಟಿ ಮಾಡಿ ನಾನು ಸಿನಿಮಾನ ರಾಮರಸ ಗೆಲ್ಸ್ಕೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ರಾಮರಸಗೆ ಸಪ್ರೇಟ್ ಆದಂಥ ಒಂದು ತಾಕತ್ತಿರುತ್ತೆ. ಅದು ಕತೆ ಸ್ಟ್ರಾಂಗ್ ಇರುತ್ತೆ, ಅದರಲ್ಲಿರೋ ನಟರು ಸ್ಟ್ರಾಂಗ್ ಇರ್ತಾರೆ. ಒಳ್ಳೆ ಕತೆ ಆದರೆ ಜನ ಗೆಲ್ಲಿಸ್ತಾರೆ. ನಂದೇ ಪೆಂಟಗನ್ನು ಸಾಕಷ್ಟು ಬೇರೆ ಬೇರೆ ವಿಷಯಗಳಿಗೆ ಪ್ರಚಾರ ಸಿಕ್ತು. ಅದಕ್ಕಿಂತ ಮುಂಚೆ ಲವ್ ರಚ್ಚುಗೂ ಸಾಕಷ್ಟು ಬೇರೆ ಬೇರೆ ರೀತಿಯ ಪ್ರಚಾರ ಸಿಕ್ತು. ಆದರೆ ಜನ ಬಂದು ಏನು ಸಿನಿಮಾ ನೋಡಿಲ್ಲ. ಈ ಥರ ನೆಗೆಟಿವ್ ಪ್ರಮೋಷನ್ ಮಾಡೋದ್ರಿಂದನೋ, ಇವ್ರ ಹೆಸರು ಹೇಳ್ಕೊಂಡು ನನ್ನ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳೋದ್ರಿಂದನೋ ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರ ಅನ್ನೋ ಅಷ್ಟು ಮುಟ್ಟಾಳ ನಾನೇನಲ್ಲ. ನೋಡಿ, ನಾನು ಅವರಿಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ. ಆ ವಾಯ್ಸ್ ಮೆಸೇಜ್ ಸಾಧ್ಯ ಆದರೆ ಅವರಿಂದನೇ ನೀವು ತರಿಸ್ಕೊಳ್ಳಿ. ನಾನು ಅವರಿಗೆ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ, ಬೇರೆ ಏನನ್ನೂ ಡಿಮ್ಯಾಂಡ್ ಮಾಡಿಲ್ಲ. ನಾನು ಕೇಳ್ತಾ ಇರೋದು, ಕತೆ ನಮ್ಮಿಂದ ಇನ್ಸ್ಪೈರ್ ಆಗಿದ್ದೀರಾ, ಅದಕ್ಕೇನು ಕೊಡಬೇಕು ಅದನ್ನು ಕೊಟ್ಬಿಡಿ, ಅಷ್ಟೇ ನಾನು ಕೇಳಿದ್ದು. ಅದನ್ನ ಚೇಂಬರಲ್ಲಿ ಡಿಸೈಡ್ ಮಾಡಿಬಿಟ್ಟು ಅದಕ್ಕೆ ಸಮರ್ಥವಾದಂಥ ಒಂದು ಅವರು ಕೇಳಿದ್ರೆ, ನಮಗೂ ಸ್ಯಾಟಿಸ್ಫೈ ಆದರೆ ನಾವು ಹಾಕ್ತೀವಿ, ನಮಗೇನಿಲ್ಲ. ಅವರು ಕೇಸ್ ಹಾಕ್ತೀನಿ ಅಂತ ಓಡಾಡ್ತಾ ಇರೋದು. ನಾನು ಇಲ್ಲಿವರೆಗೂ ನಾನು ಬಿಟ್ಬಿಟ್ಟೆ. ಯಾವಾಗ ಅವ್ರ ಮಗಳ ಮೇಲೆ, ಅವರು ಹೆಂಡತಿ ಮೇಲೆ ಪ್ರಮಾಣ ಮಾಡಿದ್ರು, ನಾನು ಅವತ್ತು ಬಿಟ್ಬಿಟ್ಟೆ. ಅದನ್ನ, ಈ ವಿಷಯನ ಬಿಟ್ಬಿಟ್ಟೆ. ಆಯ್ತು, ನಿಮ್ಗೆ ಆತ್ಮಸಾಕ್ಷಿ ಒಪ್ಕೊಳ್ಳಲ್ಲ ಅಂತಂದ್ಮೇಲೆ ಬಿಡಿ ಅಂತ ಬಿಟ್ಬಿಟ್ಟೆ. ನಾನು ಆತ್ಮಸಾಕ್ಷಿ ಒಪ್ಕೊಂಡಿಲ್ಲ ಅಂದ್ಮೇಲೆ ಏನ್ ಮಾಡೋಣ, ಏನ್ ಕೇಸು ಏನಿದು, ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ಒಬ್ಬ ರೈಟರ್ ಆಗಿ ಅವ್ರ ಫೇಸ್ಬುಕ್ ಅಲ್ಲಿ, ಮತ್ತು ಅವ್ರು ಬರೆದಿರೋ ಉದ್ದೇಶ ಒಂದೇ ಇದೆ. ಆ ಫೇಸ್ಬುಕ್ ಅಲ್ಲಿ ನೀವೆಲ್ಲರೂ ಓದಿದ್ದೀರ ಅನ್ಸುತ್ತೆ. ನಾವು ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನಾವೇನು ಅದ್ರಲ್ಲಿ ಬರ್ದಿರ್ಲಿಲ್ಲ. ನಾವು ಬರ್ದಿರೋದು ಒಂದೇ ವಿಷಯ. ಇನ್ನು ಮೇಲೆ ದಯವಿಟ್ಟು ಯಾರಿಗಾದ್ರೂ ಕತೆ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಕ್ಯಾಮ್ರಾ ತಗೊಂಡೋಗಿ, ಗ್ರೀನ್ ಮ್ಯಾಟ್ ತಗೊಂಡೋಗಿ, ಹಿಂದೆ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಒಂದು 3 ಕ್ಯಾಮ್ರಾ ಇಟ್ಬಿಟ್ಟು ಕತೆ ಹೇಳಿ. ಯಾಕೆ ಅಂದ್ರೆ ಯಾರಿಗ್ ಗೊತ್ತು, ನಮ್ಮ ಕತೆನೇ ಹೇಳಿಲ್ಲ ಅಂತಂದ್ರೆ ಮೋಸ ಮಾಡಿದ್ರೆ ಏನ್ ಮಾಡೋಣ ನಾವು? ಇನ್ಮೇಲೆ ಪ್ರತಿಯೊಬ್ಬ ರೈಟರ್ಸು, ಪ್ರತಿಯೊಬ್ಬ ಡೈರೆಕ್ಟರ್ಸು ಕತೆ ಹೇಳ್ಬೇಕಪ್ಪ ಅಂದ್ರೆ ವಿತ್ ರೆಕಾರ್ಡ್, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋ ತರನೇ ಕತೆ ಹೇಳಿ ದಯವಿಟ್ಟು. ಇಲ್ಲ ಅಂತಂದ್ರೆ ಈ ತರ ಆಗ್ತವೆ.